ಅಬ್ರಹಾಮನ ವೈಫಲ್ಯವು ದೇವರ ಕೃಪೆಯು. ಹಂಗಂದ್ರೆ ಅಬ್ರಹಾಮನು ನಂಬಿಕೆಗೆ ತಂದೆಯಾಗಿದ್ದಾರೆ. ಆದರೆ ಆ ಸ್ಥಾನವನ್ನು ಅಬ್ರಹಾಮು ಯಾವ ವೈಫಲ್ಯವಿಲ್ಲದೆ ತಲುಪಲಿಲ್ಲ. ತನ್ನಲ್ಲಿ ಕೆಲವೊಂದು ವೈಫಲ್ಯಗಳು ಆ ನಂಬಿಕೆಯ ಹಾದಿಯಲ್ಲಿ ಬಂತು. ಆದರೂ ಆ ಸಮಯಗಳಲ್ಲಿ ದೇವರು ತನ್ನನ್ನು ತಳ್ಳಿಬಿಡದೆ ತನ್ನ ಕೃಪೆಯನ್ನು ಅನುಗ್ರಹಿಸಿ ತನ್ನನ್ನು ಬಲಪಡಿಸಿ ಆ ನಂಬಿಕೆಯಲ್ಲಿ ತಾನು ಮೇಲೆ ನಿಂತು ಮುಂದೆ ಬಂದು ಬೆಳೆಯುವ ಹಾಗೆ ದೇವರು ಕ್ರಿಯೆ ಮಾಡಿದ್ರು. ಅದರ ಹಾಗೆ ದೇವರು ನಮಗೂ ಕೃಪೆಗಳನ್ನು ಕೊಡ್ತಾರೆ, ನಮ್ಮನ್ನು ಬಲಪಡಿಸ್ತಾರೆ, ನಡೆಸ್ತಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಆದ್ರೆ ಅಬ್ರಹಾಮನ್ ಮಾಡಿದಂತ ತಪ್ಪುಗಳಿಂದ, ಆ ವೈಫಲ್ಯದಿಂದ ನಾನು ನೀವು ಪಾಠ ಕಲ್ತ್ಕೊಳ್ಬೇಕು. ಅಬ್ರಹಾಮನಿಗೂ ನಮಗೂ ಏನ್ ವ್ಯತ್ಯಾಸ ಅಂತಂದ್ರೆ, ಅಬ್ರಹಾಮನು ದೇವರನ್ನ ಹಿಂಬಾಲಿಸಿ ಹೊರಟಾಗ ಅಬ್ರಹಾಮನಿಗೆ ನನ್ನ ನಿಮ್ಮ ಹಾಗೆ ಯಾವುದೇ ಆಧಾರ ಇಲ್ಲ. ಆಧಾರ ಅಂತಂದ್ರೆ ನಮಗೆ ಈಗ ದೇವರ ಬಗ್ಗೆ ಚೆನ್ನಾಗಿ ತಿಳಿದಿದೆ. ದೇವರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನಮಗೆ ದೇವರ ವಾಕ್ಯ ಇದೆ. ದೇವರನ್ನ ಹಿಂಬಾಲಿಸಿದಂತ ಎಷ್ಟೋ ಮನುಷ್ಯರ ಒಂದು ಜೀವನ ಚರಿತ್ರೆ, ದೇವರವರನ್ನು ಯಾವ ರೀತಿ ನಡೆಸಿದ್ರು, ಯಾವ ತರ ವಿಶ್ವಾಸ ಇರಬೇಕು, ದೇವರು ಯಾವ ರೀತಿ ಕ್ರಿಯೆ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ, ಅದೆಲ್ಲವೂ ನಮಗೆ ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ. ನಾವು ಸಹ ನಮಗಿಂತ ಮುಂಚೆ ದೇವರಲ್ಲಿ ಜೀವಿಸುತ್ತಾ ಬಂದಂತ ಎಷ್ಟೋ ಜನಗಳ ಅನುಭವಗಳನ್ನ ಕೇಳ್ತೇವೆ, ಸಾಕ್ಷಿಗಳನ್ನ ಕೇಳ್ತೇವೆ, ದೇವರು ಎಂಥವರು, ಹೇಗೆ, ಏನು ಎಲ್ಲವನ್ನು ತಿಳ್ಕೊಳ್ತೇವೆ. ಆದ್ರೆ ಅಬ್ರಹಾಮನಿಗೆ ಇದ್ಯಾವುದು ಸಹ ಇರಲಿಲ್ಲ. ಅಬ್ರಹಾಮನು ಮೊಟ್ಟ ಮೊದಲ ವಿಶ್ವಾಸಿ. ತಾನು ದೇವರ ಸ್ವರವನ್ನು ಕೇಳಿದ್ ಬಿಟ್ರೆ ಬೇರೆ ಏನು ದೇವರ ಬಗ್ಗೆ ಗೊತ್ತಿಲ್ಲ. ತನಗೆ ಈ ತರ ದೇವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ವಾಕ್ಯ ಇಲ್ಲ. ದೇವರನ್ನ ನಂಬಿ ಜೀವಿಸ್ತಾರಂತ ಬೇರೆ ಯಾರು ಕಣ್ಮುಂದೆ ಇಲ್ಲ. ತಾನೇ ಮೊಟ್ಟ ಮೊದಲ ಮನುಷ್ಯ. ಆದ್ರೆ ಅಂತ ಮೊಟ್ಟ ಮೊದಲ ಮನುಷ್ಯನಾಗಿದ್ದು ಸಹ ಒಂದು ಸರಿ ಸೋತೋದ್ರು, ಎರಡನೇ ಸರಿಗೆ ದೇವರಿಗೆ ಕಿವಿಗೊಟ್ಟು ತಾನು ನಡೆದ. ಅದರಿಂದ ಅಬ್ರಹಾಮನು ಆ ತನ್ನಲ್ಲಿ ಕಂಡು ಬಂದಂತ ಆ ವೈಫಲ್ಯವನ್ನ ನಾವು ಗಮನಿಸಿ, ನಾವು ನೀವು ಆ ರೀತಿಯಾಗಿ ವೈಫಲ್ಯಕ್ಕೆ ಒಳಗಾಗದ ಹಾಗೆ ನಮ್ಮ ವಿಶ್ವಾಸವನ್ನು ಕಾದುಕೊಳ್ಳುವಂತೆ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸಬೇಕು. ಆಗ ದೇವರು ಅಬ್ರಹಾಂ ಮೊದಲು ಎಲ್ಲಿರ್ತಾನೆ? ಕಲ್ದಿಯರ ಊರನ್ನಂತ ಪಟ್ಟಣದಲ್ಲಿ ಇರ್ತಾನೆ. ಆಗ ದೇವರು ಮಾತಾಡ್ತಾರೆ. ಆದ್ರೆ ಆನಂತರ ತಾನೇನ್ ಮಾಡ್ತಾನೆ? ಹೋಗಿ ತನ್ನ ತಂದೆಗೆ ಹೇಳ್ತಾನೆ. ತನ್ನ ತಂದೆ ಏನ್ ಮಾಡ್ತಾರೆ? ತನ್ನನ್ನು ತನ್ನ ಹೆಂಡತಿನೂ ಲೋಟನನ್ನ ಕರ್ಕೊಂಡು ಕಾನಾನ್ ದೇಶಕ್ಕೆ ಹೋಗ್ಬೇಕಂತ ಹೋಗ್ತಾರೆ. ಆದ್ರೆ ಹಾರಾನ್ ಅನ್ನುವಂತ ಪಟ್ಟಣದಲ್ಲಿ ಬಂದು ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಅರ್ಧ ದಾರಿಯಲ್ಲಿ ಬಂದು ಅಲ್ಲೇ ನಿಂತು ಬಿಡ್ತಾರೆ. ಎಲ್ಲಿವರೆಗೂ ನಿಂತು ಬಿಡ್ತಾರೆ? ಅವ್ರ ತಂದೆ ಸತ್ತೋಗೋವರೆಗೂ ಅಲ್ಲೇ ಇದ್ದು ಬಿಡ್ತಾರೆ. ಕೊನೆಗೆ ದೇವ್ರ ತಿರ್ಗ ಎರಡನೇ ಸರಿ ಮಾತಾಡಿ ಆಗ ಅಬ್ರಹಾಂ ಮತ್ತೆ ಕಾನಾನ್ ದೇಶಕ್ಕೆ ಹೋಗ್ಬೇಕಂತ ಪ್ರಯಾಣವನ್ನು ಮಾಡ್ತಾ ಅವ್ರು ಹೋಗ್ತಾರೆ. ಆಗ ತಾನೇನ್ ಮಾಡ್ಬೋದಾಗಿತ್ತು? ಅಲ್ಲಿ ತಂದೆ ಬಂದು ಹಾರಾನಲ್ಲಿ ಇರೋಣ ಅಂತ ಇರುವಾಗ, ನೀನ್ ಇಲ್ಲೇ ಇರು, ನಾನು ಹೋಗ್ತೀನಿ ಕಾನಾನ್ಗೆ ಅಂತ ಬೇಕಾದ್ರೆ ಹೋಗ್ಬೋದಾಗಿತ್ತು. ಆದ್ರೆ ಅಬ್ರಹಾಂ ಆ ರೀತಿಯಾಗಿ ಹೋಗ್ಲಿಲ್ಲ. ಆದ್ರೂ ಎರಡನೇ ಸರಿ ದೇವ್ರು ಮಾತಾಡುವಾಗ ತಾನು ಹೋದ. ಈ ಕಾರ್ಯಗಳನ್ನ ಕಳೆದ ವಾರದಲ್ಲಿ ನಾವು ದೇವ್ರ ವಾಕ್ಯದಲ್ಲಿ ಧ್ಯಾನ ಮಾಡಿ ತಿಳ್ಕೊಂಡ್ವಿ. ಮತ್ತೆ ಕಾನಾನ್ ದೇಶಕ್ಕೆ ಅಬ್ರಹಾಂ ಬಂದ ನಂತರ ಏನಾಗುತ್ತೆ ಅನ್ನೋದನ್ನ ನಾವು ಮುಂದುವರಿಸಿ ದೇವ್ರ ವಾಕ್ಯವನ್ನ ಗಮನಿಸಿ ನೋಡೋಣ. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 6ನೇ ವಾಕ್ಯದಿಂದ ನಾವು ಓದುತ್ತಾ ಹೋಗುವಾಗ ಈ ವಾಕ್ಯಗಳಲ್ಲಿ ಈ ರೀತಿ ಆಗಿದೆ. ಅಬ್ರಾಮನು ಆ ದೇಶದಲ್ಲಿ ಸಂಚರಿಸುತ್ತಾ ಶೆಕೆಂ ಕ್ಷೇತ್ರದಲ್ಲಿರುವ ಮೋರೆ ಎಂಬ ವೃಕ್ಷದ ಬಳಿಗೆ ಬಂದನು. ಆ ಕಾಲದಲ್ಲಿ ಕಾನಾನ್ಯರು ದೇಶದಲ್ಲಿದ್ದರು. ಅಲ್ಲಿ ಯೆಹೋವನು ಅಬ್ರಾಮನಿಗೆ ದರ್ಶನವನ್ನು ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಾಮನು ಯಜ್ಞವೇದಿಯನ್ನು ಕಟ್ಟಿಸಿದನು. ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು. ಪಶ್ಚಿಮಕ್ಕೆ ಬೇತೇಲು, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಏನಾಗುತ್ತೆ? ಎರಡನೇ ಸರಿ ದೇವ್ರು ಮಾತಾಡಿದಾಗ ಅಬ್ರಹಾಮು ಸರಿ ಆಯ್ತು ದೇವರಂತೆ ಹಾರಾನ್ ಪಟ್ಟಣವನ್ನು ಬಿಟ್ಟು ತಾನು ಕಾನಾನ್ ದೇಶಕ್ಕೆ ಬಂದ್ಬಿಡ್ತಾನೆ. ಕಾನಾನ್ ದೇಶಕ್ಕೆ ಬಂದ ನಂತರ ಕಾನಾನ್ ದೇಶದ ಅಲ್ಲಲ್ಲಿ ತಾನು ವಾಸ ಇದ್ಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಇನ್ನೊಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇರ್ತಾನೆ. ತಾನು ಹೋಗುವಂತ ಸ್ಥಳದಲ್ಲಿ ಯಜ್ಞವೇದಿಯನ್ನು ಕಟ್ಟಿ ದೇವರಿಗೆ ತಾನು ಬಲಿಯನ್ನು ಅರ್ಪಿಸ್ತಾ ಇರ್ತಾನೆ. ಆಗ ದೇವರು ತನ್ನ ಜೊತೆ ಮಾತಾಡಿ, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂತ ದೇವರು ತನಗೆ ವಾಗ್ದಾನ ಮಾಡಿ ಹೇಳ್ತಾರೆ. ಎಲ್ಲ ಚೆನ್ನಾಗಿರುತ್ತೆ. ಕಾನಾನ್ ದೇಶಕ್ಕೆ ಬಂದ್ಬಿಟ್ಟ, ದೇವ್ರಿಗೂ ಸಂತೋಷ ಆಯ್ತು. ದೇವರು ದರ್ಶನ ಕೊಟ್ಟು ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡ್ತೀನಿ ಅಂತ ದೇವರು ಹೇಳಿದ್ರು. ತಾನು ಯಜ್ಞವನ್ನು ಕಟ್ಟಿ ದೇವರಿಗೆ ಬಲಿ ಅರ್ಪಿಸಿ ದೇವರನ್ನ ಸ್ತೋತ್ರ ಮಾಡಿ ಕಾನಾನ್ ದೇಶದಲ್ಲಿ ಅಲ್ಲಲ್ಲಿ ವಾಸ ಮಾಡ್ಕೊಂಡಿದ್ದ. ಹಿಂಗಿರುವಾಗ ಏನಾಗುತ್ತೆ ಅಂತಂದ್ರೆ, ಒಂದು ದಿವಸ ಒಂದು ಕಾರ್ಯ ಸಂಭವಿಸುತ್ತೆ. ನಾವು 9ನೇ ವಾಕ್ಯದಿಂದ ಓದಿ ನೋಡುವಾಗ ಈ ರೀತಿಯಾಗಿದೆ. ತರುವಾಯ ಅಬ್ರಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಹೋಗುತ್ತಾ ಇದ್ದನು. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಇಲ್ಲೇನಾಗುತ್ತೆ? ಕಾನಾನ್ ದೇಶವನ್ನು ಪ್ರವೇಶ ಮಾಡಿದ್ಮೇಲೆ
ಕಾನಾನ್ ದೇಶದಲ್ಲಿ ಆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ, ಇನ್ನೊಂದು ಸ್ಥಳದಿಂದ ಇನ್ನೊಂದು ಸ್ಥಳ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಕಾಲ ಆದ ನಂತರ ತನ್ನ ವಾಸವನ್ನು ಬದಲಾಯಿಸಿಕೊಂಡು ದೇಶವನ್ನೆಲ್ಲ ಸುತ್ತಿ ತಾನು ಪ್ರಯಾಣ ಮಾಡ್ತಾ ಇರ್ತಾನೆ. ಹಿಂಗೆ ಪ್ರಯಾಣ ಮಾಡ್ತಾ 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 ಕಾನಾನ್ ದೇಶದ ಕಡೆಗೆ ಬರ್ತಾನೆ, ದಕ್ಷಿಣ ಭಾಗಕ್ಕೆ ಬರ್ತಾನೆ. ಹಂಗಾದ್ರೆ ನಾನು ನಿಮಗೆ ಮೊದಲು ಹೇಳ್ದಂಗೆ ಊರ್ ಅನ್ನುವಂಥ ದೇಶ ಎಲ್ಲಿತ್ತು, ಊರ ಅನ್ನುವಂಥ ಪಟ್ಟಣ ಎಲ್ಲಿತ್ತು, ಈ ಕಡೆ ಇತ್ತು, ಇಲ್ಲಿತ್ತು. ಇಲ್ಲಿಂದ ಅವ್ರು ಪ್ರಯಾಣ ಮಾಡಿ ಮೇಲ್ ಬಂದರು. ಅಲ್ಲಿ ಹಾರಾನ್ ಅನ್ನುವಂಥ ಒಂದು ಪಟ್ಟಣ ಇತ್ತು, ಅಲ್ಲೇ ವಾಸ ಇದ್ಬಿಟ್ಟು ತಿರ್ಗಾ ದೇವರು ಅಬ್ರಹಾಂ ಜೊತೆ ಮಾತಾಡಿದಾಗ ಆ ಊರಿಂದ ಈ ಕಡೆ ಇಳಿದು ಬಂದ. ಈ ಕಡೆ ಇಳಿದು ಬಂದ್ರೆ ಇದೆಲ್ಲ ಕಾನಾನ್ ದೇಶ. ಇಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ, ಇನ್ನೊಂದ್ ಕಡೆಯಿಂದ ಇನ್ನೊಂದ್ ಕಡೆ ವಾಸ ಮಾಡ್ಕೊಂಡು ಕೊನೆಗೆ ಆ ದೇಶದ ಕೊನೆಗೆ ಬಂದ. ಕಡೆಗೆ ಬಂದ ನಂತರ ಏನಾಗುತ್ತೆ ಅಂತಂತಂದ್ರೆ ಆ ದೇಶದಲ್ಲಿ ಘೋರ ಕ್ಷಾಮ ಇದ್ದದ್ರಿಂದ ಅಲ್ಲಿರದೆ ಕೊನೆಗೆ ಏನ್ ಮಾಡ್ತಾರೆ ಅಂದ್ರೆ ಆ ದೇಶದ ಅಂಚಿಗೆ ಬರ್ತಾ ಇರೋ ಸಮಯದಲ್ಲಿ ಆ ದೇಶದಲ್ಲಿ ಬರ ಇರುತ್ತೆ, ಕಾನಾನ್ ದೇಶದಲ್ಲಿ. ಆಗೇನ್ ಮಾಡ್ತಾನೆ, ಇಲ್ಲಿ ಬರ ಇದೆ ಅಂತ ಅಂದ್ಕೊಂಡು ಇಲ್ಲಿರೋದು ಬೇಡ ಅಂತ ಅನ್ಕೊಂಡು ತಾನೇನ್ ಮಾಡ್ತಾನೆ ಅಂತಂದ್ರೆ ಅಲ್ಲಿಂದ ಮುಂದೆ ಹೋದ್ರೆ ಏನಾಗುತ್ತೆ, ಇನ್ನ ಐಗುಪ್ತ ದೇಶ ಪ್ರಾರಂಭ ಆಗುತ್ತೆ. ಐಗುಪ್ತ ದೇಶಕ್ಕೆ ಹೋಗ್ಬೇಕಂತ ಐಗುಪ್ತ ದೇಶಕ್ಕೆ ಹೊರಟೋಗ್ಬಿಡ್ತಾನೆ. ಆಗ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಒಂದು ಕಾರ್ಯ ಏನಂತಂದ್ರೆ ದೇವರು ಅಬ್ರಹಾಮನನ್ನ ಕಾನಾನ್ ದೇಶಕ್ಕೆ ಬಾ ಅಂತ ಬಾ ಅಂತ ಕರ್ಕೊಂಡ್ಬಂದ್ರು. ಕಾನಾನ್ ದೇಶಕ್ಕೂ ಅಬ್ರಹಾಮನು ಕೂಡ ಬಂದ್ಬಿಟ್ಟ. ಆದ್ರೆ ಕಾನಾನ್ ದೇಶದಲ್ಲಿ ಏನಿದೆ, ಕಾನಾನ್ ದೇಶದಲ್ಲಿ ಬರ ಇದೆ. ಆಗ ಇದರಿಂದ ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ದೇವರು ನಮ್ಮನ್ನ ಒಂದು ಸ್ಥಳಕ್ಕೆ ಕರೆದಿದ್ದಾರೆ ಅಂತ ಮಾತ್ರಕ್ಕೆ ಅಲ್ಲಿ ತೊಂದರೆ ಇರಲ್ಲ ಅಂತ ಅರ್ಥ ಅಲ್ಲ. ಇದು ದೇವರು ವಾಗ್ದಾನ ಮಾಡಿದಂತ ಸ್ಥಳ ಆಗಿದೆ ಅನ್ನಿದ ಮಾತ್ರಕ್ಕೆ ಅಲ್ಲಿ ಬರ ಇರೋದಿಲ್ಲ ಅಂತ ಅರ್ಥ ಅಲ್ಲ. ನಾವೇನು ಕೆಲವೊಂದ್ಸಲ ಯೋಚನೆ ಮಾಡ್ತೀವಿ ಅಂತಂದ್ರೆ ದೇವರ ಚಿತ್ತ ಯಾವ್ದಾದ್ರು ಒಂದು ವಿಷಯದಲ್ಲಿ ಇದ್ರೆ ಆ ವಿಷಯದಲ್ಲಿ ನಮ್ಗೆ ಎಲ್ಲಾ ತರ ಸಂತೋಷ, ಎಲ್ಲಾ ತರ ಅನುಕೂಲ, ಯಾವ ಸಮಸ್ಯೆ ಇಲ್ಲದರ, ತೊಂದರೆ ಇಲ್ಲದರ ಹಾಯಾಗಿರುತ್ತೆ ಪರಿಸ್ಥಿತಿ ಅಂತ ಅನ್ಕೊಂಡಿರ್ತೇವೆ. ಆದ್ರೆ ಆ ರೀತಿಯಾಗಿ ಅಲ್ಲ. ಕೆಲವೊಂದ್ಸಲಿ ಕೆಲವೊಂದು ಕಾರ್ಯಗಳು ದೇವರ ಚಿತ್ತವಾಗಿದ್ರು ಸಹ ಅದರಲ್ಲಿ ಸಮಸ್ಯೆಗಳು ಕಾಣಿಸಬಹುದು, ಅದರಲ್ಲಿ ತೊಂದರೆಗಳು ಕಾಣಿಸಬಹುದು, ಅದರಲ್ಲಿ ನಮಗೆ ಹೋರಾಟಗಳು ಬರಬಹುದು. ಆದ್ರೆ ಕೆಲವೊಂದ್ಸಲ ಏನು ಯೋಚನೆ ಮಾಡ್ತಾರೆ, ಯಾವುದೋ ಒಂದು ವಿಷಯದಲ್ಲಿ ಸಮಸ್ಯೆಗಳು ಬಂತು, ತೊಂದರೆ ಬಂತು, ಏನೋ ಒಂದು ಹೋರಾಟ ಬಂತು ಅಂದ್ರೆ ಇದು ದೇವ್ರ ಚಿತ್ತ ಅಲ್ಲ ಅನ್ಸುತ್ತೆ. ಅದಕ್ಕೆ ಹಿಂಗೆಲ್ಲ ಆಗ್ತಾ ಇರೋದು. ದೇವ್ರ ಚಿತ್ತ ಇದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇರ್ಲಿಲ್ಲ. ನಾನು ಮಾಡ್ತಾರೆ ಯಾವುದೋ ಒಂದು ಕಾರ್ಯ ಸರಿ ಇಲ್ಲ ಅನ್ಸುತ್ತೆ, ಇದು ದೇವ್ರ ಉದ್ದೇಶ ಇಲ್ಲ ಅನ್ಸುತ್ತೆ. ನಾನು ಮದುವೆ ಮಾಡ್ಕೊಂಡಿರೋಂಥ ಹೆಂಡತಿ ದೇವ್ರ ಚಿತ್ತ ಅಲ್ಲ ಅನ್ಸುತ್ತೆ. ಅದಕ್ಕೆ ಇವಳು ಯಾವಾಗಲೂ ನಾನು ಕಾಟ ಕೊಡ್ತಾ ಇರ್ತಾಳೆ, ಯಾವಾಗಲೂ ಗಲಾಟೆ ಮಾಡ್ತಾ ಇರ್ತಾರೆ. ನಾವು ಬಂದಿರೋಂಥ ಇವರು ಯಾವುದೋ ಸರಿ ಇಲ್ಲ ಅನ್ಸುತ್ತೆ. ಆದ್ರೆ ಆ ರೀತಿಯಾಗಿ ಅಲ್ಲ. ನಾವು ಕೆಲವೊಂದ್ಸಲಿ ಎಲ್ಲಾ ಚೆನ್ನಾಗಿದ್ರೆ ಆಹಾ ದೇವ್ರ ಸ್ತೋತ್ರ, ಇದು ದೇವ್ರ ಚಿತ್ತ ಅಂತ ಅನ್ಕೊಂಡ್ಬಿಡ್ತೇವೆ. ಏನೋ ತೊಂದರೆ ಸಮಸ್ಯೆಗಳೆಲ್ಲ ಬಂದ್ರೆ ಇದು ದೇವ್ರ ಚಿತ್ತ ಅಲ್ಲ ಅನ್ಸುತ್ತೆ, ಯಾಕೋ ನಾವು ತಪ್ಪು ಮಾಡ್ಬಿಟ್ವಿ ಅಂತ ಅನ್ಸುತ್ತೆ ಅಂತ ಅನ್ಕೊಂತೀವಿ. ಆದ್ರೆ ಆ ರೀತಿಯಾಗಿ ಅಲ್ಲ. ಕೆಲವೊಂದ್ಸಲಿ ಎಲ್ಲಾ ಚೆನ್ನಾಗಿದ್ರು ಅದು ದೇವ್ರ ಚಿತ್ತ ಆಗದೇ ಇರಬಹುದು. ಕೆಲವೊಂದ್ಸಲಿ ಏನು ಚೆನ್ನಾಗಿಲ್ಲ ಅಂದ್ರೂ ಅದು ದೇವ್ರ ಚಿತ್ತ ಆಗಿರಬಹುದು. ನಾವು ಸರಿಯಾಗಿ ಕಾರ್ಯಗಳನ್ನ ತಿಳಿದುಕೊಳ್ಳಬೇಕು. ದೇವ್ರ ಅಬ್ರಹಾಮನನ್ನ ಬಾ ಅಂತ ಕರ್ಕೊಂಡ್ ಬಂದ ಮೇಲಿಂದ ಅಲ್ಲಿ ಬರ. ಹಂಗಂದ್ರೆ ಅದು ದೇವ್ರ ವಾಗ್ದಾನ ಮಾಡಿದ ಸ್ಥಳ ಅಲ್ವಾ? ಅದು ದೇವ್ರ ವಾಗ್ದಾನ ಮಾಡಿದ ಸ್ಥಳನೇ. ಅಲ್ಲಿಗೆ ಅಬ್ರಹಾಂ ಬರ್ಬೇಕನ್ನೋದು ದೇವ್ರ ಚಿತ್ತಾನೆ. ಅದನ್ನೇ ದೇವರು ನಿನ್ನ ಸಂತಾನಕ್ಕೆ ನಾನು ಕೊಡ್ತೀನಿ ಅಂತ ಹೇಳಿದ್ದು. ಆದ್ರೆ ಅಂತ ಸ್ಥಳದಲ್ಲಿ ಬರ. ಅದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಕೆಲವೊಂದ್ಸಲಿ ಕೆಲವೊಂದು ಕಾರ್ಯಗಳು ದೇವ್ರ ಚಿತ್ತವಿದ್ರೂ ಸಹ ಅದರಲ್ಲೂ ಹೋರಾಟ ಇರುತ್ತೆ, ಸಮಸ್ಯೆ ಇರುತ್ತೆ, ತೊಂದರೆ ಇರುತ್ತೆ. ತೊಂದರೆ, ಸಮಸ್ಯೆ, ಹೋರಾಟ ಇದೆ ಅಲ್ಲಿ ಮಾತ್ರಕ್ಕೆ ಇದು ದೇವ್ರ ಚಿತ್ತ ಅಲ್ಲ ಅಂತ ನಾವು ಅಂದ್ಕೊಂಡು ಬಿಡಬಾರ್ದು. ಮತ್ತೆ ಆಮೇಲೆ ಏನಾಗುತ್ತೆ, ಅಲ್ಲಿ ಬರ ಇರುತ್ತೆ. ಸರಿ, ಬರ ಇದೆ ಅಂತ ಅಬ್ರಹಾಂ ಏನ್ ಮಾಡ್ಬಿಡ್ತಾನೆ, ಸರಿ ತಾನು ಹೆಂಗಿದ್ರು ಕಾನಾನ್ ದೇಶಕ್ಕೆ ಬಂದಿರ್ತಾನೆ. ಕಾನಾನ್ ದೇಶಕ್ಕೆ ಬಂದು ಹಂಗೆ ಹೋಗ್ತಾ ಇರ್ತಾನೆ ಪ್ರಯಾಣ ಮಾಡ್ಕೊಂಡು. ಈಗ ಕಾನಾನ್ ದೇಶ ಕೊನೆ ಬಂದ್ಬಿಡ್ತು. ಈಗ ಮತ್ತೆ ತನಗಿರೋ ಅವಕಾಶ ಏನು, ಹಿಂತಿರುಗಿ ಕಾನಾನ್ ದೇಶದಲ್ಲೇ ವಾಪಸ್ ಹೋಗಿ ಕಾನಾನ್ ದೇಶನ ಹಿಂಗೆ ಸುತ್ತಿ ಬೇಕಾದ್ರೆ ಇರ್ಬೋದು. ಆದ್ರೆ ತಾನೇನ್ ಮಾಡ್ತಾನೆ, ಈ ದೇಶದೊಳಗಡೆ ಬರ ಇದೆ ಅಂತ ಅನ್ಬಿಟ್ಟು ಸರಿ ಆಯ್ತು, ಬರ ಇರೋದ್ರಿಂದ ಒಂದ್ ಸ್ವಲ್ಪ ಕಾಲ ಈ ದೇಶದಲ್ಲಿ ಸ್ವಲ್ಪ ನೀರು ಬರೋ ಗಂಟ ಎಲ್ಲ ಅನುಕೂಲ ಆಗೋ ಗಂಟ ನಾವೇನ್ ಮಾಡೋಣ, ಐಗುಪ್ತ ದೇಶಕ್ಕೆ ಇಳಿದು ಹೋಗೋಣ ಅಂತ ಅನ್ಬಿಟ್ಟು ಕಾನಾನ್ ದೇಶವನ್ನು ದಾಟಿ ಐಗುಪ್ತ ದೇಶಕ್ಕೆ ಹೋಗ್ಬಿಡ್ತಾನೆ. ಆಗ ಇದ್ರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಕಾರ್ಯ ಏನು ಅಂತಂತಂದ್ರೆ ನಾವು ಯಾವತ್ತು ದೇವ್ರ ಚಿತ್ತವನ್ನ ದಾಟಿ ಹೋಗಬಾರದು. ಮೊದಲು ಅಬ್ರಹಾಂ ಮಾಡಿದ ತಪ್ಪೇನು ಅಂತಂದ್ರೆ ದೇವ್ರ ಚಿತ್ತಕ್ಕೆ ಬಾಪ ಅಂತಂದ್ರೆ ಬರ್ದಿಲ್ಲ, ಅರ್ಧ ದಾರಿ ಗಂಟ ಬಂದು ಅಲ್ಲೇ ಇದ್ಬಿಟ್ಟ. ದೇವ್ರು ಬಾ ಅಂತಂದ್ರೆ ಸರಿ ಆಯ್ತು ಅಂತ ಬಂದ. ಈಗೇನ್ ಮಾಡ್ದ ಅಂತಂದ್ರೆ ಬಂದು ಇರ್ಬೇಕು ತಾನೆ, ಹಂಗೆ ಹೋಗ್ಬಿಟ್ಟ. ಮೊದಲು ಬರಲಿಲ್ಲ, ಈಗ ಬಂದು ಹೋಗ್ಬಿಟ್ಟ. ಎರಡನ್ನೂ ಮಾಡಬಾರ್ದು. ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ದೇವ್ರ ಚಿತ್ತಕ್ಕೆ ಒಳಪಡೋದಿಲ್ಲ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ದೇವ್ರ ಚಿತ್ತಕ್ಕೆ ಒಳಪಟ್ಟು ದೇವ್ರ ಚಿತ್ತದಿಂದ ಆಚೆ ಹೋಗ್ಬಿಡ್ತಾರೆ. ನಾವು ಬರೆದಿರೋದು ಇರಬಾರ್ದು,
ಮತ್ತೆ ದಾಟ್ಕೊಂಡು ಆಚೆನೂ ಹೋಗಬಾರ್ದು. ಕೆಲವರು ಮಾಡೋದೇ ಇಲ್ಲ, ಶುದ್ಧ ಸೋಂಬೇರಿಗಳು, ಏನು ಮಾಡಲ್ಲ. ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮಾಡೋದನ್ನ ಮಾಡಿ ಮಾಡಬಾರ್ದನ್ನು ಮಾಡ್ತಾ ಇರ್ತಾರೆ, ಮಿತಿ ಮೀರಿ ಮಾಡ್ತಾ ಇರ್ತಾರೆ. ಅಂದ್ರೆ ಕೆಲವರು ಸಾರಿಗೆ ಉಪ್ಪೇ ಹಾಕಲ್ಲ, ಯಾವಾಗಲೂ ಸಪ್ಪೆ. ಕೆಲವರು ಉಪ್ಪು ವಿಪರೀತ ಹಾಕ್ಬಿಡ್ತಾರೆ, ತಿಂದ್ರೆ ಬಾಯಿಗೆ ಇಡಕ್ಕೆ ಆಗಲ್ಲ, ಅಯ್ಯೋ ಉಪ್ಪು ಉಪ್ಪು ಅಂತ. ಆಗ ಉಪ್ಪು ಹಾಕದಿರೋದು ತಪ್ಪು, ತುಂಬಾ ಜಾಸ್ತಿ ಉಪ್ಪು ಹಾಕಿಬಿಡೋದು ತಪ್ಪು. ನಾವು ಸರಿಯಾಗಿ ಉಪ್ಪು ಹಾಕಬೇಕು. ಅದೇ ತರನೇ ನಾವು ದೇವ್ರ ಚಿತ್ತಕ್ಕೆ ಬರದೆ ದೇವ್ರ ಚಿತ್ತವನ್ನು ಮಾಡದೆ ಇರೋದು ತಪ್ಪು. ಆದ್ರೆ ದೇವ್ರ ಚಿತ್ತ ಮಾಡ್ತೇನೆ ಅಂತ ಹೇಳಿ ಅದನ್ನ ಮಾಡಿ ಅದನ್ನ ಮೀರಿ ಹೋಗಿ ಇನ್ನೂ ಸಿಕ್ಕಾಪಟ್ಟೆ ನಾವೇನೋ ಮಾಡ್ಬಿಡೋದು ತಪ್ಪು. ನಾವು ಸರಿಯಾದ ಮಿತಿಯಲ್ಲಿ ಇರಬೇಕು, ದೇವ್ರ ಚಿತ್ತದಲ್ಲಿ ನೆಲೆಗೊಂಡಿರ್ಬೇಕು. ಹಲ್ಲೆಲೂಯಾ. ಅಬ್ರಹಾಮ ಏನ್ ಮಾಡ್ಬೇಕು, ಕಾರಾನ್ ಪಟ್ಟಣದಲ್ಲಿ ಉಳಿಬಾರ್ದು, ಇಸ್ರಾಯೇಲ್ ಭೂಭಾಗಕ್ಕೆ ಬರಬೇಕು. ಆದ್ರೆ ಇಸ್ರಾಯೇಲ್ ಭೂಭಾಗಕ್ಕೆ ಬಂದು ಮತ್ತೆ ಹಂಗೆ ದಾಟಿ ಹೋಗಬಾರ್ದು ಐಗುಪ್ತ ದೇಶಕ್ಕೆ. ತಾನೇ ಮಾಡಿದ ದಾಟಿ ಹೋಗ್ಬಿಟ್ಟ. ಆದ್ರೆ ಅಬ್ರಹಾಮು ಐಗುಪ್ತ ದೇಶಕ್ಕೆ ದಾಟಿ ಹೋಗೋದು ದೇವ್ರ ಸಿದ್ಧವಾಗಿತ್ತ? ದೇವ್ರ ಸಿದ್ಧವಾಗಿರಲಿಲ್ವಾ? ಅದು ದೇವ್ರ ಸಿದ್ಧ ಆಗಿರಲಿಲ್ಲ. ಒಂದು ಕಾಲದಲ್ಲಿ, ಇದರ ನಂತರ ಈಸಾಕನ ಕಾಲದಲ್ಲಿ ಇದೇ ತರ ಪರಿಸ್ಥಿತಿ ಬರುತ್ತೆ. ಈಸಾಕನ ಕಾಲದಲ್ಲೂ ಬರುತ್ತೆ. ಈಸಾಕನು ಐಗುಪ್ತ ದೇಶಕ್ಕೆ ಹೋಗ್ಬಿಡೋಣ, ಇಲ್ಲಿ ಬರ ಅಂತ ಅನ್ಕೊಂತಾ ಇರ್ತಾನೆ. ಆಗ ದೇವ್ರು ಮಾತಾಡ್ತಾರೆ, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ನಿನ್ನ ಸಂತತಿಗೆ ಈ ಭೂಭಾಗವನ್ನು ಕೊಡುತ್ತೇನೆ ಅಂತ ದೇವ್ರು ವಾಗ್ದಾನ ಮಾಡ್ತಾರೆ. ಆಗ ಈಸಾಕನು ಐಗುಪ್ತ ದೇಶಕ್ಕೆ ಇಳಿದು ಹೋಗೋದು ದೇವ್ರಿಗೆ ಇಷ್ಟ ಇಲ್ಲ ಅಂತ ಅಂದಿರ್ತಿದ್ರೆ, ಅಬ್ರಹಾಂ ಹೋಗೋದು ದೇವ್ರಿಗೆ ಇಷ್ಟ ಇರುತ್ತಾ? ಅಬ್ರಹಾಂ ಹೋಗೋದು ಕೂಡ ದೇವ್ರಿಗೆ ಇಷ್ಟ ಇರಲಿಲ್ಲ. ಆದ್ರೆ ಅಬ್ರಹಾಂ ಹೋಗ್ಬಿಟ್ಟ. ಆದ್ರೆ ಅಬ್ರಹಾಂ ಹೋಗೋದಕ್ಕೆ ಕಾರಣ ಏನು? ಆ ದೇಶದಲ್ಲಿ ಬರ. ಆದ್ರೆ ಆ ದೇಶದಲ್ಲಿ ಬರ ಹಾಗೆ ಅವಕಾಶ ಮಾಡಿಕೊಟ್ಟಿರೋದು ಯಾರು? ದೇವ್ರು. ಏನಕ್ಕೆ ದೇವರು ಅವಕಾಶ ಮಾಡಿಕೊಟ್ರು? ಅಬ್ರಹಾಮನ ವಿಶ್ವಾಸವನ್ನು ಪರೀಕ್ಷೆ ಮಾಡೋದಕ್ಕೆ. ಈ ದೇಶಕ್ಕೆ ಬಾ, ಈ ದೇಶವನ್ನು ನಾನು ನಿನಗೆ ಸ್ವಾಸ್ಥ್ಯವಾಗಿ ಕೊಡ್ತೀನಿ, ನಿನ್ನ ಸಂತಾನಕ್ಕೆ ಕೊಡ್ತೀನಿ ಅಂತೆಲ್ಲ ಹೇಳಿ ಅಬ್ರಹಾಮನ್ ಕರೆದಿದ್ದೀನಿ. ಅಬ್ರಹಾಂ ಬಂದ. ಆದ್ರೆ ಈಗ ಬರ ಇದೆ, ನಾನು ದೇಶಕ್ಕೆ ಮಳೆ ಕೊಟ್ಟಿಲ್ಲ, ಸಮಸ್ಯೆ ಇದೆ. ಅಬ್ರಹಾಂ ಏನ್ ಮಾಡ್ತಾನೆ ನೋಡೋಣ. ಅವನ ವಿಶ್ವಾಸ ಎಷ್ಟು ಮಟ್ಟಿಗಿದೆ? ಇದು ದೇವರು ಕೊಟ್ಟಂತ ಸ್ಥಳ, ಇಲ್ಲಿ ನೀರು ಇದೆಯೋ ನೀರಿಲ್ವೋ, ತನ್ನ ಹತ್ರ ಇರುವಂತ ಕುರಿಗಳು ಮೇಕೆಗಳಿಗೆ ಹಸು ದನಗಳಿಗೆ ಮೇವಿದೆಯೋ ಮೇವಿಲ್ವೋ, ಯೆಹೋವನೇ ನನ್ನ ಕುರುಬನು, ಆತನ ಮೇಯಿಸ್ತಾನೆ, ದೇವ್ರು ನಮಗೆ ಬೇಕಾದ್ರೆ ಮಾಡ್ತಾರೆ ಅಂತ ಅನ್ಕೊಂಡು ನಂಬಿಕೆಯಿಂದ ಅವನ್ ಬರ ಇದ್ರು ಇಲ್ಲೇ ಉಳಿತಾನ, ಇಲ್ಲಾಂದ್ರೆ ಬೇರೆ ದೇಶಕ್ಕೆ ಹೊರಟು ಹೋಗ್ತಾನ. ಆ ಕಾಲದಲ್ಲಿ ಇದು ಸಹಜ. ಅಂದ್ರೆ ಒಂದು ಸ್ಥಳದಲ್ಲಿ ಬರ ಬಂದ್ರೆ ಆ ಕಾಲದ ಜನಗಳು ಏನ್ ಮಾಡೋರು, ಒಂದ್ ಕಡೆ ಇನ್ನೊಂದ್ ಕಡೆಗೆ ಹೋಗ್ಬಿಡೋರು. ಮತ್ತೆ ಬರ ತೀರಿ ಮಳೆ ಚೆನ್ನಾಗಿ ಬಂದಿದೆ, ಒಳ್ಳೆ ನೀರು ವಸತಿ ಇದೆ ಅಂತ ಅನ್ನುವಾಗ ಸಹಜವಾಗಿ ವಾಪಸ್ ಬರೋರು. ಇದು ಆ ಕಾಲದಲ್ಲಿ ಮಾಡ್ತಾ ಇದ್ರು. ಆದ್ರೆ ಅಬ್ರಹಾಂ ಏನ್ ಮಾಡ್ತಾರೆ ನೋಡೋಣ ಅಂತ ದೇವ್ರ ಪರೀಕ್ಷೆ ಮಾಡಿದ್ರು. ಆದ್ರೆ ಅಬ್ರಹಾಂ ಏನ್ ಮಾಡ್ಬಿಟ್ಟ, ಬಂದನ್ ಹಂಗೇ ಹೋಗ್ಬಿಟ್ಟ. ಆದ್ರೆ ಅವನು ಕಾನಾನ್ ದೇಶದಲ್ಲಿ ನಿಲ್ಲಬೇಕಾಗಿತ್ತು, ಬರ ಇದ್ರು ಸಹ ಅಲ್ಲಿರಬೇಕಾಗಿತ್ತು. ಆದ್ರೆ ಅಬ್ರಹಾಂ ಏನ್ ಮಾಡ್ಬೋದಾಗಿತ್ತು? ಈ ದೇಶವನ್ನ ನಿನ್ನ ಸಂತಾನಕ್ಕೆ ನನ್ನ ವಾಸಸ್ಥಾನವಾಗಿ ಕೊಡ್ತೀನಿ ಅಂತ ದೇವ್ರು ಹೇಳಿದ್ರಲ್ಲ, ಕಾನಾನ್ ದೇಶಕ್ಕೆ ಬಾ ಅಂತ ದೇವ್ರು ಹೇಳಿದ್ರಲ್ಲ, ಆ ದೇವ್ರನ್ನ ನೋಡಿ ಪ್ರಾರ್ಥನೆ ಮಾಡ್ಬೋದಾಗಿತ್ತು. ದೇವರೇ ನೀನ್ ಬಾ ಅಂತ ಹೇಳಿದ್ರೆ ನಾನು ಬಂದೆ ಸ್ವಾಮಿ, ಇಲ್ಲಿ ಬರ ಇದೆ, ನಾನು ಏನ್ ಮಾಡ್ಬೇಕು ಅಂತ ದೇವರನ್ನ ನೋಡಿ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ದೇವ್ರು ನಾನು ಒಳ್ಳೆ ಮಳೆ ಸುರಿಸ್ತೀನಿ, ಸುಮ್ನಿರು, ಚೆನ್ನಾಗಿ ಮಳೆ ಬರುತ್ತೆ ಅಂತ ಮಳೆ ಬೇಕಾದ್ರೂ ಸುರಿಸಿರೋರು. ಆದ್ರೆ ಅಬ್ರಹಾಮ್ ದೇವ್ರನ್ನ ಕೇಳಲೇ ಇಲ್ಲ. ಬರ ಅಂತ ಹೇಳಿ ದೇಶ ಎಲ್ಲ ಸುತ್ತಾಡ್ತಾ ಇದ್ದವನು ಹಿಂಗ್ ಹೋಗಿ ಸುತ್ಕೊಂಡು ಹಿಂಗ್ ವಾಪಸ್ ಬರೋಕ್ ಬಿಟ್ಬಿಟ್ಟು ಹಿಂಗ್ ಹೋಗ್ಬಿಟ್ಟು ಹಂಗೆ ಹೋಗ್ಬಿಟ್ಟ ಒಂದೇ ಕಡೆ. ದೇವರ ಚಿತ್ತವನ್ನ ದಾಟಿ ಹೋಗ್ಬಿಟ್ಟ. ಹಿಂಗ್ ದಾಟಿ ಹೋದ್ಮೇಲೆ ಏನಾಯ್ತು? ದಾಟಿ ಹೋಗಿದ್ರಿಂದ ಹಲವಾರು ಸಮಸ್ಯೆಗಳು ಅಬ್ರಹಾಮ್ಗೆ ಬರುವಂತ ಪರಿಸ್ಥಿತಿ ಬಂತು. ಆಗ ಏನಾಯ್ತು ನಾವು ಮುಂದೆ ಓದಿ ನೋಡೋಣ. 11ನೇ ವಾಕ್ಯದಿಂದ ನಾವು ಓದುತ್ತಾ ಹೋಗುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಅವನು ಐಗುಪ್ತ ದೇಶದ ಹತ್ತಿರಕ್ಕೆ ಬಂದಾಗ ತನ್ನ ಹೆಂಡತಿಯಾದ ಸಾರಯಳಿಗೆ, ಕೇಳು, ನೀನು ಸುಂದರಿ ಎಂದು ನಾನು ಬಲ್ಲೆ. ಐಗುಪ್ತ ದೇಶದವರು ನಿನ್ನನ್ನು ಕಂಡು ಈಕೆಯು ಇವನ ಹೆಂಡತಿ ಎಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸಾರು. ಆದ ಕಾರಣ ನೀನು ನನಗೆ ತಂಗಿಯಾಗಬೇಕೆಂದು ಅವರಿಗೆ ಹೇಳು. ಹೀಗೆ ಹೇಳಿದರೆ ನಿನ್ನ ನಿಮಿತ್ತ ನನಗೆ ಹಿತವಾಗುವುದು, ನಾನು ನಿನ್ನ ದೆಸೆಯಿಂದ ಸಾಯದೆ ಬದುಕುವೆನು ಎಂದು ಹೇಳಿದನು. ಕಾನಾನ್ ದೇಶಕ್ಕೆ ಬಂದು ವಾಸ ಮಾಡು ಅಂತಂದ್ರೆ ಬಂದುಬಿಟ್ಟು ದಾಟಿ ಐಗುಪ್ತ ದೇಶಕ್ಕೆ ಹೋಗ್ಬಿಟ್ಟ, ಬರ ಇದೆ ಅಂತ ಅಂದ್ಬಿಟ್ಟು. ಈಗ ಐಗುಪ್ತ ದೇಶಕ್ಕೆ ಹೋದಾಗ ಅಬ್ರಹಾಮನಿಗೆ ಇನ್ನೊಂದು ಸಮಸ್ಯೆ ಎದುರಾಯ್ತು. ಏನ್ ಸಮಸ್ಯೆ ಅಂತಂದ್ರೆ ತನ್ನ ಹೆಂಡತಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಅದರಿಂದ ಅಬ್ರಹಾಮಿಗೆ ಏನಂತಂದ್ರೆ ಐಗುಪ್ತ ದೇಶಕ್ಕೆ ಹೋದ್ರೆ ಅಲ್ಲಿರುವಂತ ದನಗಳು, ಇದಾದೋ ಹೆಂಗಸು ತುಂಬಾ ಚೆನ್ನಾಗಿದೆಯಲ್ವಾ, ಇವನು ಅವ್ನ ಗಂಡ ಅಂತೆ, ಎಲ್ಲಿಂದ ಬಂದೋ ಏನೋ, ಅವ್ನ ಎತ್ಬಿಡೋಣ, ಇವಳನ್ನ ನನ್ನ ಹೆಂಡತಿ ಮಾಡ್ಕೊಂಡ್ ಬಿಡೋಣ ಅಂತ ನಿನ್ನಿಂದ ನನ್ನನ್ನು ಯಾವನಾರು ಕೊಲೆ ಮಾಡ್ಬಿಡ್ತಾನೆ. ಅದರಿಂದ ನೀನೇನ್ ಮಾಡು, ನನಗೆ ಹೆಂಡತಿ ಅಂತ ಹೇಳ್ಬೇಡ, ನನ್ನ ತಂಗಿ ಅಂತ ಹೇಳು. ನನ್ನ ತಂಗಿ ಅಂತ ಹೇಳ್ಬಿಟ್ರೆ ಆಗ ಅಣ್ಣ
ನಿನ್ ತಂಗಿ ನಂಗೆ ತುಂಬಾ ಇಷ್ಟ ಆದ್ಲು, ನಾನು ಮದುವೆ ಮಾಡ್ಕೊತೀನಿ ಅಂತಂದ್ರೆ ಆಯ್ತು ಹೋಗೋಣ ಅಂತ ನಾನು ಹೇಳ್ಬಿಡ್ತೀನಿ, ನಾನು ಬದುಕೊಂತೀನಿ ಅಂತ ಹೇಳ್ತಾನೆ. ಆಗ ಊರಿಂದ ಕಾರಾನಿಗೆ ಬಂದ ಅಬ್ರಹಾಮು. ಆಗ ಹೆಂಡತಿಯ ನಿಮಿತ್ತ ಏನ್ ಸಮಸ್ಯೆ ಇರಲಿಲ್ಲ. ಕಾರಾನಿಂದ ಕಾನಾನಿಗೆ ಬಂದ, ಅಲ್ಲೂ ಕೂಡ ಹೆಂಡತಿಯಿಂದ ಅವನಿಗೇನು ಸಮಸ್ಯೆ ಇರಲಿಲ್ಲ. ಆದ್ರೆ ಕಾನಾನಿಂದ ದಾಟಿ ಐಗುಪ್ತಕ್ಕೆ ಹೋದ. ಇನ್ನ ಹೋಗಿಲ್ಲ, ಹೋಗ್ತಾ ಇರುವಾಗಲೇ ಸಮಸ್ಯೆ. ಸಾರಾ, ನೀನ್ ಯಾಕೋ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ, ನಿನ್ನಿಂದ ಯಾರಾದ್ರೂ ನಾನು ಎತ್ಬಿಡ್ತಾರ ಹುಷಾರು ಅಂತ. ಆಗ ಎಲ್ಲಿವರೆಗೂ ಅವನು ದೇವ್ರ ಚಿತ್ತದಲ್ಲಿ ಬಂದು ಅಬ್ರಹಾಮನಿಗೆ ಅವನ ಪ್ರಾಣಕ್ಕೆ ಯಾವ ಕುತ್ತು ಇಲ್ಲ. ಊರಿಂದ ಕಾರಣಕ್ಕೆ ಬರುವಾಗ್ಲು, ಕಾರಣದಿಂದ ಕಾನಾನಿಗೆ ಬರುವಾಗ್ಲು, ಕಾನಾನ್ ದೇಶವನ್ನೆಲ್ಲ ಸಂಚರಿಸುವಾಗ್ಲು ಎಲ್ಲೂ ಅವನ ಪ್ರಾಣಕ್ಕೆ ಕುತ್ತು ಬರಲಿಲ್ಲ, ಅವನ ಪ್ರಾಣಕ್ಕೆ ಭಯ ಬರಲಿಲ್ಲ. ಆದ್ರೆ ಯಾವತ್ತು ಮೇರೆಯನ್ನು ದಾಟಿ ಆಚೆ ಹೋದ್ನೋ ಪ್ರಾಣಕ್ಕೆ ಭಯ ಬಂತು. ಯಾವ್ದ್ರಿಂದ? ಹೆಂಡತಿ ನೋಡೋಕೆ ತುಂಬಾ ಚೆನ್ನಾಗಿದ್ದಾಳೆ ಅಂತ. ಆಗ ಅನೇಕ ಸಮಯಗಳಲ್ಲಿ ನಮಗೆ ಹಲವಾರು ಸರಿ ಅನಗತ್ಯವಾದ ಭಯ ಬರುತ್ತೆ. ಯಾವಾಗ ಭಯ ಬರುತ್ತೆ ಅಂದ್ರೆ ನಾವು ದೇವ್ರ ಚಿತ್ತವನ್ನು ದಾಟಿ ಹೋಗುವಾಗ ಭಯ ಉಂಟಾಗುತ್ತೆ. ಎಲ್ಲಿವರೆಗೂ ನಾವು ದೇವ್ರ ಚಿತ್ತದಲ್ಲಿ ನೆಲೆಗೊಂಡಿರುತ್ತೇವೋ ಅಲ್ಲಿವರೆಗೂ ನಮಗೆ ಭಯ ಇರೋದಿಲ್ಲ, ಅಲ್ಲಿವರೆಗೂ ನಮಗೆ ಆತಂಕ ಇರೋದಿಲ್ಲ, ಅಲ್ಲಿವರೆಗೂ ನಮಗೆ ತೊಂದರೆ ಇರೋದಿಲ್ಲ. ನಮಗೆ ದೇವರಿದ್ದಾರೆ ಅನ್ನುವಂಥ ಭರವಸೆ ಇರುತ್ತೆ, ದೇವರಿದ್ದಾರೆ ಅನ್ನುವಂಥ ವಿಶ್ವಾಸ ಇರುತ್ತೆ, ದೇವರು ನಮ್ಮನ್ನ ಕಾದುಕೊಳ್ತಾರೆ, ನಮಗೆ ಆತನೇ ಗುರಾಣಿಯಾಗಿದ್ದಾನೆ ಅನ್ನುವಂಥ ಒಂದು ನಂಬಿಕೆ ಇರುತ್ತೆ. ಯಾವುದರ ವಿಷಯದಲ್ಲಿ ಕಳವಳ ಇರೋದಿಲ್ಲ. ಆದ್ರೆ ಯಾವತ್ತು ನಾವು ದೇವರ ಎಲ್ಲೆಯನ್ನು ಮೀರಿ ಆಚೆ ಹೊರಟು ಹೋಗ್ತೀವೋ ಆವಾಗ ಎಲ್ಲದಕ್ಕೂ ನಮಗೆ ಭಯ ಬರುತ್ತೆ, ಎಲ್ಲದಕ್ಕೂ ಆತಂಕ ಆಗುತ್ತೆ. ಅಯ್ಯೋ ಏನಾಗುತ್ತೋ, ಅಯ್ಯೋ ಏನಾಗುತ್ತೋ ಅಂತ ಅನ್ಬಿಟ್ಟು. ಅದರಿಂದ ನಾವು ಯಾವತ್ತು ದೇವರ ಎಲ್ಲೆಯನ್ನು ಮೀರಿ ಹೊರಟು ಹೋಗದ ಹಾಗೆ ಎಚ್ಚರಿಕೆ ಆಗಿರ್ಬೇಕು. ಅಬ್ರಹಾಮನು ದೇವರ ಚಿತ್ತವಾಗಿರುವಂತ ಎಲ್ಲೆಯನ್ನು ಮೀರಿ ಐಗುಪ್ತ ದೇಶಕ್ಕೆ ಹೊರಟು ಹೋಗ್ತಾ ಇರುವಾಗಲೇ ಭಯ. ಏನ್ರಿಂದ ಭಯ? ಸಾರಳಿಂದ ಭಯ. ಸಾರಳಿ ನೋಡೋಕೆ ತುಂಬಾ ಚೆನ್ನಾಗಿದ್ದಾಳೆ, ನನ್ನನ್ನು ಕೊಂದು ಬಿಡ್ತಾರೆ ಅನ್ನೋ ಭಯ. ಎಷ್ಟು ವರ್ಷ ಸಾರಳಿಗೆ? ಸಾರಳಿಗೆ ಹೆಚ್ಚು ಕಮ್ಮಿ 65 ವರ್ಷ. 65 ವರ್ಷದ ಮುದುಕಿನ ನೋಡಿ ಅಬ್ರಹಾಂ ಭಯ ಪಡ್ಬೇಕಾದ ಪರಿಸ್ಥಿತಿ ಬಂದಿದೆ. ಅಮ್ಮ ನಿನ್ನನ್ನು ನೋಡಿ ಜನಗಳು ನನ್ನ ಕೊಂದು ಬಿಡ್ತಾರೆ ಅಂತ ಅನ್ಬಿಟ್ಟು. ದೇವರ ಚಿತ್ತವನ್ನು ಮೀರಿ ಹೋದ್ರೆ ಇಲ್ಲದಿರುವಂತ ವಿಷಯಗಳು ನಿಮಗೆ ದೊಡ್ಡ ಸಮಸ್ಯೆಗೆ ಕಾಡುವುದಕ್ಕೆ ಅವಕಾಶವಿರುತ್ತೆ. ಇಲ್ಲದಿರುವಂತ ವಿಷಯಗಳು ನಿಮ್ಮನ್ನ ಭಯಕ್ಕೆ ಒಳಪಡಿಸಿ ಆತಂಕಕ್ಕೆ ಒಳಪಡಿಸೋದಕ್ಕೆ ಅವಕಾಶ ಇರುತ್ತೆ. ಹೆಂಗೆ ಅಂತಂದ್ರೆ ನಾವು ದೇವ್ರ ಚಿತ್ತದಲ್ಲಿ ಇದ್ದಾಗ ಸಿಂಹವನ್ನು ಸಹ ಎದುರಿಸಿ ಅದನ್ನ ಸೀಳಿ ಹಾಕ್ಬೋದು. ದೇವ್ರ ಚಿತ್ತವನ್ನು ದಾಟಿ ಹೋದ್ರೆ ಚಿಕ್ಕ ಬೆಕ್ಕು ಮರಿ ಸಿಂಹ ತರ ನಮ್ಗೆ ಕಾಣಿಸ್ತಾ ಇರುತ್ತೆ. ಅದರ ಪರಿಸ್ಥಿತಿ ಅಬ್ರಹಾಂಗೆ. ಆಮೇಲೆ ಒಂದು ದೇವ್ರ ಚಿತ್ತವನ್ನು ದಾಟಿ ಹೋರೋದ್ರಿಂದ ಅಬ್ರಹಾಂಗೆ ಭಯ ಬಂತು, ಪ್ರಾಣದ ಭಯ ಬಂತು. ಹೆಂಡತಿ ನಿಮಿತ್ತನೇ ಪ್ರಾಣದ ಭಯ ಬಂತು, ಯಾರು ಕೊಂದಾಕ್ಬಿಡ್ತಾನೋ ನನ್ನನ್ನ ಅಂತ ಅನ್ಬಿಟ್ಟು. ಆದ್ರೆ ಆಮೇಲೆ ಏನಾಗುತ್ತೆ, ಐಗುಪ್ತ ದೇಶನ ಪ್ರವೇಶ ಮಾಡ್ತಾರೆ. ಆದ್ರೆ ಪ್ರವೇಶ ಮಾಡಿದ್ಮೇಲೆ ಏನಾಗುತ್ತೆ, ಅಬ್ರಹಾಂ ಏನ್ ಭಯ ಪಟ್ನೋ ಅದು ಹಂಗೆ ಆಯ್ತು. ಏನಾಗುತ್ತೆ ನಾವು ದೇವ್ರ ವಾಕ್ಯದಲ್ಲಿ ಓದಿ ನೋಡೋಣ. 14ನೇ ವಾಕ್ಯವನ್ನು ನಾವು ಓದುವಾಗ ಈ ತರ ಇದೆ. ಅಬ್ರಹಾಮನು ಐಗುಪ್ತ ದೇಶಕ್ಕೆ ಬಂದಾಗ ಐಗುಪ್ತರು ಅವನ ಸಂಗಡ ಇದ್ದ ಸ್ತ್ರೀಯನ್ನು ನೋಡಿ ಬಹು ಸುಂದರಿ ಎಂದರು. ಫರೋಹನ ಪ್ರಧಾನರು ಆಕೆಯನ್ನು ನೋಡಿ ಬಂದು ಅವನ ಮುಂದೆ ಹೊಗಳಲಾಗಿ ಫರೋಹನು ಆ ಸ್ತ್ರೀಯನ್ನು ಅರಮನೆಗೆ ಕರೆತರಿಸಿ ಆಕೆಯ ನಿಮಿತ್ತ ಅಬ್ರಾಮನಿಗೆ ಉಪಕಾರ ಮಾಡಿದನು. ಆಗ ಅಬ್ರಾಮನಿಗೆ ಕುರಿ ದನಗಳು, ಗಂಡು ಹೆಣ್ಣು ಕತ್ತೆಗಳು, ದಾಸ ದಾಸಿಯರು, ಒಂಟೆಗಳು ದೊರೆತವು. ಇಲ್ಲೇನಾಗುತ್ತೆ, ಅವನ್ ಭಯಪಟ್ಟ ಹಾಗೆ ಆಗುತ್ತೆ. ಅಲ್ಲಿ ಹೋದ್ರೆ ಏನ್ ಮಾಡ್ಬಿಡ್ತಾರಮ್ಮ ಈ ತರ ಹೇಳು ಅಂತ ಅನ್ಕೊಂಡ್ ಬರ್ತಾನೆ. ಬಂದಂದ್ರೆ ಏನಾಗುತ್ತೆ, ಅಲ್ಲಿರುವಂತ ಜನಗಳು ಈ ಸಾರಗಳನ್ನ ನೋಡಿ ತುಂಬಾ ಸುಂದರಿ ಅಂತ ಹೊಗಳ್ತಾರೆ. ಎಲ್ಲಿವರೆಗೂ ಆ ಸ್ತುತಿ ಹೋಗ್ಬಿಡುತ್ತೆ ಅಂದ್ರೆ ರಾಜನ ಗಂಟ ಹೋಗ್ಬಿಡುತ್ತೆ. ಸ್ವಾಮಿ ಯಾರೋ ಬಂದಿದ್ದಾನೆ, ಅವನ ಹೆಂಡತಿ ಎಷ್ಟು ಅಲ್ಲ ಅವನ ತಂಗಿ ಎಷ್ಟು ಚೆನ್ನಾಗಿದಲ್ಲ ಅಂತ ಅಂತೀಯ ನೀನು ಅಂತಂದ್ರೆ ನೀನು ಸರಿ ನೋಡ್ಬೇಕು ಸ್ವಾಮಿ ಅಂತ ಫರೋಹನ್ಗೆ ಹೇಳ್ತಾರೆ. ಹೌದಾ, ಕರ್ಕೊಂಬನ್ನಿ ಅವ್ರನ್ನ ನೋಡೋಣ ಅಂತಾನೆ ಕರ್ಕೊಂಬಂದಾಗ ಫರೋಹನು ತುಂಬಾ ಇಷ್ಟ ಆಗುವ, ಅಪ್ಪ ಇಂಥ ಸುಂದರಿ ನಾನು ಎಲ್ಲೂ ನೋಡಿಲ್ಲ, ನೀನ್ ನನಗೆ ಹೆಂಡತಿ ಆಗ್ಬೇಕು ಅಂತ ಒಪ್ಪಂದ ಮಾಡ್ಬಿಡ್ತಾನೆ. ಆಮೇಲೆ ಏನ್ ಮಾಡ್ತಾನೆ ಅಂತಂದ್ರೆ ಅವ್ರ ಅಣ್ಣನಿಗೆ ಅಂದ್ರೆ ಅಬ್ರಹಾಮ್ಗೆ, ಅಣ್ಣ ಇಂಥ ಒಂದು ಸುಂದರಿಯಾದ ತಂಗಿಯನ್ನು ನನಗೋಸ್ಕರ ನೀನ್ ಕರ್ತಂದಿದ್ಯಾ, ತಗೋ ನಿನಗೆ ಒಂಟೆಗಳು, ದಾಸದಾಸಿಯರು ಎಲ್ಲಾ ತಗೋ ಅಂದ್ರೆ ದೊಡ್ಡ ಸಂಪತ್ತನ್ನ ಬಹುಮಾನವಾಗಿ ಕೊಟ್ಬಿಡ್ತಾನೆ. ಕೊಟ್ಬಿಟ್ಟು ಸಾರಳನ್ನ ತನ್ನ ಹೆಂಡತಿಯಾಗಿ ಸೇರಿಸ್ಕೊಂಡ್ಬಿಡ್ತಾನೆ. ಆಗ ದೇವರ ಚಿತ್ತವನ್ನು ಮೀರಿ ಹೋದಾಗ ಅಬ್ರಹಾಮ್ಗೆ ಭಯ ಉಂಟಾಯ್ತು. ಎರಡನೇದು, ಆ ಭಯ ಅವನ್ಗೆ ಅದೇ ತರ ನೆರವೇರಿಬಿಡ್ತು. ಆಗ ನಾವು ದೇವ್ರ ಚಿತ್ತವನ್ನು ಮೀರಿ ಹೋಗುವಾಗ ಭಯ ಉಂಟಾಗುತ್ತೆ. ಮತ್ತೆ ಎರಡನೇದು, ನಾವು ಭಯಪಟ್ಟ ಹಾಗೆ ನಮ್ಗೆ ಆಗ್ಬಿಡುತ್ತೆ. ಯಾಕಂದ್ರೆ ನಮ್ಮನ್ನು ಕಾಯೋದಕ್ಕೆ ದೇವ್ರ ನಮ್ಮ ಜೊತೆ ಇರೋದಿಲ್ಲ, ಇಲ್ಲಾಂದ್ರೆ ನಮ್ಮನ್ನು ಕಾಯೋದಕ್ಕೆ ನಾವೇ ದೇವ್ರ ಬಿಟ್ಟು ದೂರ ಹೋಗ್ಬಿಟ್ಟಿರ್ತೇವೆ. ಅದರಿಂದ
ದೇವರ ಚಿತ್ತದಿಂದ ಮೀರಿ ಹೋಗದ ಹಾಗೆ ದೇವರ ಕೃಪಾಶ್ರಯದಲ್ಲಿ ನಾನು ನೀವು ನೆಲೆನಿಂತು ಜೀವಿಸಬೇಕಾಗಿರೋದು ಬಹಳ ಮುಖ್ಯ. ಅವಾಗ ದೇವರ ಚಿತ್ತವನ್ನು ಮೀರಿ ಹೋಗೋದ್ರಿಂದ ಅಬ್ರಹಾಮ್ಗೆ ಭಯ ಉಂಟಾಯಿತು. ಎರಡನೇದು, ತನಗೆ ಭಯ ಉಂಟಾದ ಹಾಗೆ ಅನಾಹುತಗಳು ಸಂಭವಿಸಿತು. ಮೂರನೇದು, ತಾನೊಬ್ಬ ಸುಳ್ಳುಗಾರನಾಗಬೇಕಾಗಿತ್ತು. ಅಬ್ರಹಾಮಿಗೆ ಸಾರಳು ಹೆಂಡತಿ ಆಗಬೇಕು, ಆದ್ರೆ ತಾನೇನು ಹೇಳ್ತಾ ಇದ್ದಾನೆ, ತಂಗಿ ಆಗು, ನೀನ್ ನನಗೆ ತಂಗಿ ಅಂತ ಹೇಳ್ಬಿಡು ಅಂತ ಹೇಳ್ತಾ ಇದ್ದಾನೆ. ಅದೇ ತರ ದೇಶ ಎಲ್ಲ ಹೇಳ್ಬಿಟ್ಟ ಐಗುಪ್ತರಿಗೆ, ಈಕೆ ನನ್ನ ತಂಗಿ ಅಂತ ಅಂದ್ಬಿಟ್ಟು. ಆಗ ಅಬ್ರಹಾಮ್ ಏನಾಗ್ತಾ ಇದ್ದಾನೆ, ಸುಳ್ಳುಗಾರನಾಗ್ತಾ ಇದ್ದಾನೆ. ತನ್ನ ಹೆಂಡತಿ ಅಲ್ಲ ಅಂತ ಎಲ್ಲರಿಗೂ ಹೇಳ್ತಾ ಇದ್ದಾನೆ, ನನ್ ತಂಗಿ ಅಂತ ಸುಳ್ಳು ಹೇಳ್ತಾ ಇದ್ದಾನೆ. ಕೊನೆಗೇನಾಯ್ತು ಅಂತಂದ್ರೆ ಅವರೆಲ್ಲ ತಂಗಿ ಅಂತ ತಿಳ್ಕೊಂಡು, ಸರಿನಪ್ಪ ಆಯ್ತು, ನಿನ್ ತಂಗಿ ತುಂಬಾ ಚೆನ್ನಾಗಿದ್ದಾಳೆ, ನಾನು ಮದುವೆ ಮಾಡ್ಕೊಂತೀನಿ ಅಂತಂದ. ಹಂಗನ್ಬಿಟ್ಟು ಆ ದೇಶದ ರಾಜ ಫರೋಹನೇ ಮದುವೆ ಮಾಡ್ಕೊಂಡ್ಬಿಟ್ಟ. ಆಗ ತನ್ನ ಹೆಂಡತಿಯನ್ನ ತನ್ನ ಕಣ್ಮುಂದೆನೆ ರಾಜ ಹೆಂಡತಿಯಾಗಿ ತಗೊಂಡು ಹೋಗ್ತಾ ಇರೋದನ್ನ ತಾನೇ ಬಹುಮಾನ ಇಸ್ಕೊಂಡು ಕಳಿಸ್ಬೇಕಾಗಿರೋ ಪರಿಸ್ಥಿತಿ. ಇದೆಲ್ಲ ಯಾಕೆ ಬಂತು ಅಬ್ರಹಾಮನ ಪರಿಸ್ಥಿತಿ? ದೇವರು ಜೊತೆಯಲ್ಲಿಲ್ಲ. ದೇವರ ಜೊತೆಯಲ್ಲಿ ಇದ್ದಿದ್ದರೆ ತನ್ನ ಹೆಂಡತಿನ ಮುಟ್ಟೋದಕ್ಕೆ ದೇವ್ರು ಬಿಟ್ಟು ಕೊಡ್ತಾ ಇದ್ರ? ಯಾವ ಹತ್ರ ಬರೋದಕ್ಕೂ ದೇವ್ರು ಬಿಡ್ತಾ ಇರ್ಲಿಲ್ಲ. ಆದ್ರೆ ತಾನು ದೇವ್ರ ಚಿತ್ತವನ್ನ ದಾಟಿ ಹೋಗಿರೋದ್ರಿಂದ ತನ್ನ ಹೆಂಡತಿಯನ್ನ ತಂಗಿ ಅಂತ ಸುಳ್ಳು ಹೇಳಿ ರಾಜ ಬಂದು ತನ್ನ ಹೆಂಡತಿಯನ್ನ ಮದುವೆ ಆಗ್ತಾ ಇದ್ರೆ ಬಹುಮಾನ ಇಸ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಮ್ಮ ಅಂತ ಕಳಿಸ್ಬೇಕಾದ ಪರಿಸ್ಥಿತಿ. ಇಂಥ ಹೀನವಾದ ಸ್ಥಿತಿಗೆ ಅಬ್ರಹಾಮ್ ಬಂದ್ಬಿಟ್ಟ. ತನ್ನ ಹೆಂಡತಿನ ಇನ್ನೊಬ್ಬ ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ರು ಅದನ್ನ ತಡೆಯೋಕ್ಕಾಗದಿರ ಇರುವಂತ ಪರಿಸ್ಥಿತಿ ಅಬ್ರಹಾಮ್ ಬಂತು ಅಂತಂದ್ರೆ ಎಂತ ಹೀನವಾದ ಪರಿಸ್ಥಿತಿ. ಒಂದು ಗಂಡು ಒಂದು ಹೆಣ್ಣನ್ನ ಮದುವೆ ಆಗಿ ಆ ಹೆಣ್ಣು ಗಂಡನದ್ದು ಏನ್ ನಿರೀಕ್ಷೆ ಮಾಡ್ತಾಳೆ? ಇವನು ನನಗೆ ಆಶ್ರಯವಾಗಿರ್ತಾನೆ, ನನ್ನನ್ನ ಕಾಪಾಡ್ತಾನೆ ಅಂತ ಒಂದು ಹೆಣ್ಣು ತನ್ನ ಗಂಡನ ವಿಷಯದಲ್ಲಿ ಅನ್ಕೊಂತಾಳೆ. ಒಂದು ಕುರುಬನಿಂದ ಏನ್ ನಿರೀಕ್ಷೆ ಮಾಡುತ್ತೆ? ಈ ಕುರುಬ ನನಗೆ ಆಶ್ರಯವಾಗಿರ್ತಾನೆ, ನನ್ನನ್ನು ಕಾಪಾಡ್ತಾನೆ ಅಂತ ನಿರೀಕ್ಷೆ ಮಾಡುತ್ತೆ. ತೋಳ ಬಂದಾಗ ಕುರುಬ ಓಡೋಗ್ಬಿಟ್ರೆ ಕುರಿ ಪರಿಸ್ಥಿತಿ ಏನಾಗುತ್ತೆ? ಯಾವನಪ್ಪ ಅವನು ನನಗೆ ಆಶ್ರಯವಾಗಿರ್ತಾರೆ, ತೋಳ ಬರ್ತಾರೆ, ಇವರೇ ಈಗ ಓಡಾಡ್ತಾರೆ, ನಾನೇನ್ ಮಾಡ್ಲಿ? ಅದೇ ತರ ಒಂದು ಗಂಡ ಹೆಂಡತಿಗೆ ಆಶ್ರಯ, ಹೆಂಡತಿಗೆ ಅಪಾಯ ಆಗುವಾಗ ಗಂಡ ಗುರಾಣಿಯಾಗಿದ್ದು ಹೆಂಡತಿನ ಕಾಯ್ಬೇಕು. ಗಂಡನೇ ಓಡೋಗ್ಬಿಟ್ರೆ ಆಗ ಹೆಂಡತಿ ಪರಿಸ್ಥಿತಿ ಏನು? ಇವನೆಂತ ಗಂಡ, ಇವನು ನನ್ನನ್ನು ಕಾಪಾಡ್ತಾ ಇದ್ರು, ಇವರೇ ಈ ತರ ಓಡಾಡ್ತಾ ಇದ್ದಾನೆ. ಆಗ ಸಾರಳಿಗೆ ಆ ಪರಿಸ್ಥಿತಿ, ಇವನ್ ಎಂತ ಸೀಮೆ ಗಂಡ, ಇವನು ಇಲ್ಲಿಂದ ಕರ್ಕೊಂಡ್ಬಿಟ್ಟು ಇವ್ನ ಮದುವೆ ಆಗ್ತೀನಿ ಅಂತ ಇವ್ನು ಕಳ್ಸ್ಕೊಡ್ತಾರಲ್ಲಪ್ಪ ಬಹುಮಾನ ಇಸ್ಕೊಂಡು ಅಂತ ಸಾರಳಿಗೆ ಹೆಂಗನ್ಸಿರ್ಬೇಕು. ಇದೆಲ್ಲ ಯಾಕೆ ಬಂತು ಅಬ್ರಹಾಮನಿಗೆ? ದೇವರ ಚಿತ್ತವನ್ನು ಮೀರಿ ಹೊರಟು ಹೋದ. ಇವತ್ತು ನನಗೂ ನಿಮಗೂ ಏನೋ ಸಮಸ್ಯೆಗಳು ಬಂದಿದೆ ಅಂತಂದ್ರೆ ನಾವು ದೇವ್ರ ಚಿತ್ತವನ್ನು ಮೀರಿ ಎಲ್ಲ ಹೋಗ್ಬಿಟ್ಟಿದೀವಿ. ಅದರಿಂದನೇ ಅನೇಕ ಸಮಸ್ಯೆಗಳು ಬಂದಿರುತ್ತೆ. ನಾವು ದೇವ್ರ ಚಿತ್ತದಲ್ಲಿ ಇದ್ದೀವಾ, ಇಲ್ಲ ದಾಟ್ಕೊಂಡು ಎಲ್ಲ ಹೋಗ್ಬಿಟ್ಟಿದೀವ ಯೋಚನೆ ಮಾಡಬೇಕು. ಅಬ್ರಹಾಮ್ ಹೋಗ್ಬಿಟ್ಟು ಐಗುಪ್ತ ದೇಶಕ್ಕೆ ದಾಟ್ಕೊಂಡು ಏನೆಲ್ಲ ತಾನು ಎದುರಿಸ್ಬೇಕಾಗಿತ್ತು. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ದೇವರು ಅಬ್ರಹಾಮನನ್ನ ಬಿಟ್ಟು ಕೊಡಲಿಲ್ಲ. ಅಬ್ರಹಾಮನಲ್ಲಿ ಇಷ್ಟೆಲ್ಲ ವೈಫಲ್ಯ ಬಂದರೂ ಸಹ ದೇವರು ತನ್ನ ಕೃಪೆಯನ್ನ ಅಬ್ರಹಾಮನಿಗೆ ಬಿಟ್ಟು ಕೊಡಲಿಲ್ಲ. ದೇವರು ಆಗಲು ಸಹಾಯ ಮಾಡಿದ್ರು. ದೇವ್ರು ಏನ್ ಸಹಾಯ ಮಾಡಿದ್ರು ಗೊತ್ತಾ? ನಾವು ಮುಂದೆ ಓದುವಾಗ 17ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿ ಆಗಿದೆ. ಆದರೆ ಯೆಹೋವನು ಫರೋಹನಿಗೂ ಅವನ ಮನೆಯವರಿಗೂ ಅಬ್ರಹಾಮನ ಹೆಂಡತಿಯಾದ ಸಾರಳ ನಿಮಿತ್ತ ಬಹಳ ಉಪದ್ರವಗಳನ್ನು ಉಂಟು ಮಾಡಿ ಬಾಧಿಸಿದನು. ಸಡಗರವಾಗಿ ಮದುವೆ ಆಗೋಯ್ತು. ಅಬ್ರಹಾಮನ ತಂಗಿ ಅಂತ ಅನ್ಕೊಂಡು ಫರೋಹ ತುಂಬಾ ದಾನ ಧರ್ಮಗಳು ಮಾಡಿ ಅಬ್ರಹಾಮನಿಗೆ ಮದುವೆ ಮಾಡ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟ ಮನೆಗೆ. ಹೊಸ ಹೆಂಡತಿ ಬಂದ್ಲು ಅಂತ ಅಂದ್ಬಿಟ್ಟು. ಆದ್ರೆ ತುಂಬಾ ದೊಡ್ಡ ಸಡಗರ, ತುಂಬಾ ದೊಡ್ಡ ಬಾಧೆಯಾಗಿ ಪ್ರಾರಂಭ ಆಗೋಯ್ತು. ಮದುವೆ ಮಾಡ್ಕೊಂಡು ಬಂದ ದಿನದಿಂದನೇ ಎಲ್ಲರಿಗೂ ವಾಂತಿ ಬೇದಿ. ಅಂದ್ರೆ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ವಾಂತಿ ಬೇದಿ ಅಂತ. ಆದ್ರೆ ಅಲ್ಲಿ ಯೆಹೋವನ ಅವರನ್ನ ಬಹಳವಾಗಿ ಉಪದ್ರವ ಪಡಿಸಿದಂತಿದೆ. ದೇವ್ರು ಏನ್ ಬಾಧೆ ಕೊಟ್ಟರು ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾರಿಗೂ ಸ್ವಲ್ಪ ದಿರಕ್ ಆಗ್ತಾ ಇಲ್ಲ, ತಡ್ಕೊಳಕ್ ಆಗ್ತಾ ಇಲ್ಲ. ಬಾಧೆ ಅಂದ್ರೆ ಬಾಧೆ, ಸಮಸ್ಯೆ ಅಂದ್ರೆ ಸಮಸ್ಯೆ, ಏನೋ ವಿಪರೀತ ಸಮಸ್ಯೆ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಇಷ್ಟೆಲ್ಲಾ ಬಾಧೆ ಫರೋಹನ ಅವನ ಮನೆಯವರೆಲ್ಲ ಅನುಭವಿಸಿದ್ಮೇಲೆ ಏನಪ್ಪಾ ಇದು, ಮದುವೆ ಮಾಡ್ಕೊಂಡು ಸಂತೋಷವಾಗಿ ಬಂದ್ರೆ ಎಲ್ಲಾರ್ಗು ವಾಂತಿ ಬೇರೆ ಶುರು ಆಗ್ಬಿಡ್ತಲ್ಲ, ಎಲ್ಲಾರ್ಗು ವಾಂತಿ ಬೇರೆ ಶುರು ಆಗ್ಬಿಡ್ತಲ್ಲಪ್ಪ, ಏನಪ್ಪಾ ಏನು ಈ ಮದುವೆ ಮಾಡ್ಕೊಂಡಿದ್ದೆ ಸರಿ ಇಲ್ವೇನೋ ಅಂತನ್ಬಿಟ್ಟು ತಲೆನೇ ಕೆಟ್ಟೋಯ್ತು ಎಲ್ಲಾರ್ಗು. ಆಮೇಲೆ ಏನಾಗುತ್ತೆ ಅಂದ್ರೆ 18ನೇ ವಾಕ್ಯವನ್ನು ನಾವು ಓದುವಾಗ, ಆಗ ಫರೋಹನು ಅಬ್ರಾಮನನ್ನು ಕರೆಸಿ, ಯಾಕೆ ಹೀಗೆ ಮಾಡಿದಿ? ಹೆಂಡತಿ ಎಂದು ಯಾಕೆ ನನಗೆ ತಿಳಿಸಲಿಲ್ಲ? ತಂಗಿ ಎಂದು ಯಾಕೆ ಹೇಳಿದೆ? ಹೀಗೆ ಹೇಳಿದ್ದರಿಂದ ಆಕೆಯನ್ನು ಹೆಂಡತಿ ಆಗಲಿಕ್ಕೆ ತೆಗೆದುಕೊಂಡನಲ್ಲ, ಈಗೋ ನಿನ್ನ ಹೆಂಡತಿ, ಕರ್ಕೊಂಡು ಹೋಗು ಎಂದು ಹೇಳಿ ಅವನ ವಿಷಯವಾಗಿ ತನ್ನ ಸೇವಕರಿಗೆ ಅಪ್ಪಣೆ ಕೊಡಲು
ಅವರು ಅಬ್ರಾಮನನ್ನು ಅವನ ಹೆಂಡತಿಯನ್ನು ಅವನಿಗಿದ್ದ ಸರ್ವಸ್ವ ಸಹಿತವಾಗಿ ಸಾಗ ಕಳುಹಿಸಿದರು. ಈ ತರ ತುಂಬಾ ಸಮಸ್ಯೆ ಆಗೋಯ್ತು ಇವ್ರಿಗೆಲ್ಲ. ಈ ಫರೋಹ ಯೋಚನೆ ಮಾಡ್ದ, ಏನಪ್ಪಾ ಮದುವೆ ಮಾಡ್ಕೊಂಡು ಬಂದಿದ್ದು ಎಲ್ಲ ಹಾಳಾಗೋಯ್ತಲ್ಲ, ಏನಾಯ್ತು ತೊಂದರೆ, ಏನಾಯ್ತು ಸಮಸ್ಯೆ ಅಂತ ಯೋಚನೆ ಮಾಡಿರ್ಬೋದು. ಇಲ್ಲ ಹೆಂಗೋ ಒಂದು ದಾರಿಯಲ್ಲಿ ಅವನಿಗೊಂದು ಸತ್ಯ ಅರ್ಥ ಆಗೋಯ್ತು. ಏನ್ ಸತ್ಯ ಅರ್ಥ ಆಗೋಯ್ತು ಅಂದ್ರೆ, ಈ ಅಮ್ಮನ್ ಮದುವೆ ಮಾಡ್ಕೊಂಡ್ ಬಂದಿರೋದೇ ಸಮಸ್ಯೆ. ಅದಕ್ಕೆ ಮದುವೆ ಮಾಡ್ಕೊಂಡ್ ಬಂದಾಗ್ಲಿಂದ ನಮಗಂತೂ ಉಪಶಮನನೇ ಇಲ್ಲ. ಬಾಧೆನೋ ಬಾಧೆ, ಸಮಸ್ಯೆನೋ ಸಮಸ್ಯೆ. ಈ ಅಮ್ಮನ್ ಮದುವೆ ಮಾಡ್ಕೊಂಡ್ ಬಂದಿರೋದ್ರಲ್ಲಿ ಏನೋ ತೊಂದರೆ ಇದೆ ಅಂತ ಫರೋಹನಿಗೆ ಹೆಂಗೋ ಗೊತ್ತಾಗ್ಬಿಡುತ್ತೆ. ಕೊನೆಗೆ ಹಂಗೋಗಿ ಹಿಂಗೋಗಿ ಈ ಅಮ್ಮ ಬಂದು ಆ ವ್ಯಕ್ತಿ ಬೇರೆ ಕಡೆಯಿಂದ ಬಂದಿದ್ದಾನಲ್ಲ, ಆಕೆ ಹೆಂಡತಿ ಇವಳು ತಂಗಿ ಅಲ್ಲ, ನಾವು ಅವನ್ನ ಕೊಂದಾಕ್ಬಿಡ್ತೀವಿ ಅನ್ನೋ ಭಯದಿಂದ ಅವನ ಹೆಂಡತಿನ ತಂಗಿ ಅಂತ ಹೇಳ್ಬಿಟ್ಟಿದ್ದಾನೆ. ನಾವು ಗೊತ್ತಿದ್ರೆ ಮದುವೆ ಮಾಡ್ಕೊಂಡ್ ಬಂದು ನಮ್ ಪಚೀತಿ ಆಗ್ಬಿಟ್ಟೈತೆ ಅಂತಂದ್ಬಿಟ್ಟು ಅಬ್ರಾಹಂ ಕಳಿಸ್ತಾನೆ. ನಿನ್ಗೇನ್ ಬುದ್ಧಿಗಿದ್ದೆ ಐತನೆಯಾ? ಏನ್ ನಿನ್ ತಂಗಿ ಅಂತ ಹೇಳಿದ್ರೆ ನಾವು ಮದುವೆ ಮಾಡ್ಕೊಂಡು ಏನ್ ಬಾಧೆ ಪಡ್ತಾ ಇದೀವಿ ಇಲ್ಲಿ? ನಿಂಗೆ ಬುದ್ಧಿ ಇಲ್ವಾ ಸ್ವಲ್ಪನಾದ್ರು? ಅದು ಚೆನ್ನಾಗಿ ಬೈದ್ಬಿಟ್ಟು ಕರ್ಕೊಂಡೋಗಿ ಹೆಂಡ್ತಿನ, ನಿನ್ ತಂಗಿ ಅಂತ ಹೇಳಿದ್ರೆ ಮದುವೆ ಆಗನಪ್ಪ, ಮದುವೆ ಆಗಿ ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಚೆನ್ನಾಗಿ ಅಬ್ರಾಹಂ ಬೈದ್ಬಿಟ್ಟು. ಅಬ್ರಾಹಂ ಕೂಡ, ಸ್ವಾಮಿ ಸಂಸ್ಪೇಕ್ ಸ್ವಾಮಿ, ಏನೋ ಗೊತ್ತಿದ್ರೆ ತಪ್ಪು ಮಾಡ್ಬಿಟ್ಟೆ, ಏನ್ ಮಾಡೋದು ಬಂದೆ ಹೊಸದಾಗಿ, ಯಾರು ಹಿಡ್ಕೊಂಡು ಏನ್ ಮಾಡ್ಬಿಡ್ತಾರೆ ಅಂತ ಬೈಕ್ ಹಂಗೆ ಹೇಳ್ಬಿಟ್ಟು ಸ್ವಾಮಿ ಅಂತಂದ್ರೆ, ಸರಿ ಆಯ್ತು ಹೋಗೋ, ಮತ್ತೆ ಈ ಕಡೆ ಬರಬೇಡ ನೀನು ಅಂತ ಅನ್ಬಿಟ್ಟು ಹೆಂಡ್ತಿನ ಮತ್ತೆ ಅವ್ನ ಆಸ್ತಿ ಪಾಸ್ತಿ ಏನಿತ್ತು ಎಲ್ಲ ದುಡ್ಡಲ್ಲಿ ಕಟ್ಟು, ಫಸ್ಟ್ ಹೋಗಿ ಇಲ್ಲಿಂದ ಅಂತ ಕಳಿಸ್ಬಿಡ್ತಾರೆ. ಆಮೇಲೆ ಅಬ್ರಾಹಂ ಏನ್ ಮಾಡ್ತಾನೆ, ಸಾರನ್ನು ಲೋಟನನ್ನು ಅವ್ನಿಗಿದ್ದಂತ ಎಲ್ಲವನ್ನು ತಗೊಂಡು ಮತ್ತೆ ತಿರ್ಗಾ ಕಾನಾನ್ ದೇಶಕ್ಕೆ ವಾಪಸ್ ಬಂದ್ಬಿಡ್ತಾನೆ. ಆಗ ಇವರು ಈ ಫರೋಹ ಅಬ್ರಹಾಮನ ಹೆಂಡತಿನ ಮದುವೆ ಆಗಿದ್ರಿಂದ ತುಂಬಾ ಕಷ್ಟ ಅನುಭವಿಸಿದ್ದಾರೆ. ದೇವ್ರ ವಾಕ್ಯ ಹೇಳುತ್ತೆ, ಬಹಳ ಉಪದ್ರವಗಳನ್ನು ಉಂಟು ಮಾಡಿದನು ರಾಜನಿಗೂ ಅವನ ಮನೆಯವ್ರಿಗೆಲ್ಲ ಅಂತ ಅಂದ್ಬಿಟ್ಟು. ಆಗ ರಾಜನಿಗೆ ಎಷ್ಟು ತಲೆ ಕೆಟ್ಟೋಗಿರ್ಬೇಕು ಈಕೆ ಮದುವೆ ಮಾಡ್ಕೊಂಡ್ ಬಂದಿದ್ರಿಂದ ಉಂಟಾಗಿದಂತ ಬಾಧೆಗೆ. ಆಗ ಆ ರಾಜ ಏನ್ ಮಾಡ್ಬೋದಾಗಿತ್ತು, ಏನಯ್ಯ ನೀನ್ ಹೆಂಡತಿನ ತಂಗಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಎಷ್ಟು ಬಾಧೆ ಪಟ್ಟಿದ್ದೀವಿ, ಎತ್ರ ಇವನ್ನ ಅಂತ ಅಂದ್ಬಿಟ್ಟು ಒಂದು ಆಪಣೆ ಕೊಟ್ಟಿದ್ದು, ಒಂದು ಆರ್ಡರ್ ಹೇಳಿದ್ರೆ ಅಬ್ರಹಾಮನ ಎತ್ಬಿಡೋರು. ಆದ್ರೆ ಫರೋಹ ಏನು ಮಾಡಿಲ್ಲ ಅಬ್ರಹಾಮ್ಗೆ. ಯಾಕೆ ಅಂತಂದ್ರೆ ಅವನ ಹೆಂಡತಿನ ಮದುವೆ ಮಾಡ್ಕೊಂಡ್ ಬಂದಿದ್ದಕ್ಕೆ ಇಷ್ಟೊಂದು ಪಚೀತಿ. ಇನ್ನು ಅವನೇ ಎತ್ಬಿಟ್ರೆ ನಮ್ ಕತೆ ಏನಾಗ್ಬೋದು, ಅವ್ನ ತಂಟೆನೇ ಬೇಡ, ಫಸ್ಟ್ ಅವ್ನ ಬಹಿಷ್ಕಾರ ಆಗಿರ್ಬೋದು, ಆಚೆಗಡೆ ಓಡಿಸ್ರಿ ಅವ್ನ ಹೆಂಡತಿನೆಲ್ಲ ಅಂತ ಅನ್ಬಿಟ್ಟು ಸುಮ್ಮನೆ ಕಳಿಸ್ಬಿಟ್ಟ. ಆಗ ಅಬ್ರಹಾಮು ದೇವ್ರ ಚಿತ್ತವನ್ನ ಮೀರಿ ಹೊರಟು ಹೋಗಿ ತಪ್ಪು ಮಾಡ್ದ. ಆದ್ರೂ ದೇವರು ಅಬ್ರಹಾಮನ ಬಿಡಲಿಲ್ಲ. ತಾನು ತನ್ನ ಭಯದಿಂದ ತನ್ನ ಹೆಂಡತಿಯನ್ನು ತಂಗಿ ಅಂತ ಸುಳ್ಳು ಹೇಳ್ಬಿಟ್ಟು ರಾಜ ಕರ್ಕೊಂಡೋಗಿ ಮದುವೆ ಮಾಡ್ತಾ ಇದ್ರು. ತನ್ನ ಪ್ರಾಣಕ್ಕೆ ಎದುರಿ ಅವಳ ಹೆಂಡತಿ ಏನಿಗೆ ಮಾಡ್ತಾ ಇದ್ರ, ನಾನು ಸುಳ್ಳು ಹೇಳ್ದೆ ಅಂತೆಲ್ಲ ಹೇಳಕ್ ಆಗಿದಾರ, ಬಿಟ್ರೆ ನಾನೇನು ಸತ್ತೋಗ್ಬಿಡ್ತೀನಿ ನನ್ನ ಬೈಕೆ ಸುಮ್ಮನಾದ್ರು ದೇವ್ರು ಸುಮ್ಮನಾಗ್ಲಿಲ್ಲ. ದೇವರು ಫರೋಹನನ್ನು ಅವನ ಮನೆಯವರನ್ನೆಲ್ಲರನ್ನ ಬಹಳವಾಗಿ ಬಾಧಿಸಿ ಕೊನೆಗೆ ಅವ್ನಿಗೆ ಅರ್ಥ ಆಗೋಯ್ತು, ಇದಕ್ಕೆಲ್ಲ ಕಾರಣ ಆಕೆ ಬಂದು ಆತನ ಹೆಂಡತಿ, ನಾವು ತಪ್ಪು ಮಾಡ್ಬಿಟ್ವಿ ಅಂತ ಹೇಳಿ ವಾಪಸ್ ಕಳಿಸ್ಬಿಡ್ತಾನೆ. ಆಗ ಅಬ್ರಹಾಮನು ತಪ್ಪು ಮಾಡಿದ್ರು ಸಹ ದೇವ್ರ ಚಿತ್ತವನ್ನು ಮೀರಿ ಹೋಗಿ ಒಂದು ನಂಬಿಕೆಯಿಂದ ಕಾನಾನ್ ದೇಶದಲ್ಲಿ ಇರಬೇಕಾಗಿತ್ತು. ನಂಬಿಕೆ ಇಲ್ಲದೆ ಕಾನಾನ್ ದೇಶವನ್ನು ಬಿಟ್ಟು ಹೊರಟು ಹೋಗಿ ಅಲ್ಲಿ ಸುಳ್ಳು ಹೇಳಿ ಅಲ್ಲಿ ಹೆಂಡತಿ ಹೋಗಿ ಸಿಗಾಕೊಂಡು ಎಷ್ಟೆಲ್ಲ ಸಮಸ್ಯೆಗಳಾಗಿ ಅದ್ರ ಕೊನೆಗೂ ದೇವರು ಸಹಾಯ ಮಾಡಿ ಫರೋಹನ ಮನೆಯವರನ್ನೆಲ್ಲರನ್ನ ಬಾಧಿಸಿ ಅವರು ತಿರುಗಿ ವಾಪಸ್ ಕಳಿಸೋ ಹಾಗೆ ಮಾಡಿದ್ರು. ಅದಕ್ಕೆ ಪ್ರತೀಕಾರವಾಗಿ ಅಬ್ರಹಾಮನನ್ನ ಅವ್ರು ಕೊಲ್ಲಿಸಬಹುದಾಗಿತ್ತು. ಅದ್ರ ಮೊದಲು ಅಬ್ರಹಾಂ ಹೇಳಿದನು, ನಿನ್ನಿಂದ ನಾನು ಕೊಂದು ಬಿಡ್ತಾರೆ ಅಂತ. ಈಗ ಆಕೆ ಹೆಂಡತಿ ಅಂತ ಗೊತ್ತಾದ್ಮೇಲೆ ನಿನ್ನಿಂದ ಇಷ್ಟೆಲ್ಲ ಬಾಧೆ ನಮ್ಗೆ ಆಯ್ತಲ್ವಾ ಅಂತ ಅವಳು ಕೊಲ್ಬಿಡ್ಬೋದಾಗಿತ್ತು. ಆದ್ರೆ ದೇವರು ಅವರಲ್ಲಿ ಭಯವನ್ನು ಹುಟ್ಟಿಸಿದ್ರು. ಅದರಿಂದ ಅವ್ರೇನ್ ಮಾಡಿಲ್ಲ, ಮತ್ತೆ ಕಳಿಸಿದ್ರು. ಆಗ ಅಬ್ರಹಾಮ ಸೋತು ಹೋದ. ಬರದಲ್ಲಿ ದೇವರ ಚಿತ್ತದಲ್ಲಿ ನೆಲೆ ನಿಂತುಕೊಳ್ಳದೆ ದೇವರ ಮೇಲಿನ ನಂಬಿಕೆಯಿಂದ ಬದುಕದೆ ದಾಟಿ ಹೋಗಿ ಎಷ್ಟೋ ಬಾಧೆಯನ್ನ ಅನುಭವಿಸಬೇಕಾಗಿತ್ತು. ಆದರೂ ದೇವರು ತನ್ನನ್ನು ಬಿಟ್ಟುಕೊಡಲಿಲ್ಲ. ಆ ಸಮಯದಲ್ಲೂ ದೇವರು ತನಗೆ ಸಹಾಯ ಮಾಡಿ ತನ್ನ ಹೆಂಡತಿಯನ್ನು ಬಿಡಿಸಿ ಅಬ್ರಹಾಮನನ್ನು ತನ್ನ ಹೆಂಡತಿಯನ್ನು ತನಗಿದ್ದಂಥ ಎಲ್ಲವನ್ನ ಕ್ಷೇಮವಾಗಿ ಅಲ್ಲಿಂದ ಕರೆತರುವಂಥದ್ದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯ. ಅಬ್ರಹಾಮನ ವೈಫಲ್ಯ ದೇವರ ಕೃಪೆ. ಹಲ್ಲೆಲೂಯ. ಆದ್ರೆ ಅಬ್ರಹಾಮನು ಇಂಥ ಒಂದು ತಪ್ಪು ಮಾಡಿದ್ರು ಸಹ ಅದರಿಂದ ದೇವರು ಬಿಡಿಸಿದಲ್ಲ, ದೇವರು ಇನ್ನ ಹೆಚ್ಚಿನ ಆಶೀರ್ವಾದಗಳನ್ನ ಅಬ್ರಹಾಮನ್ ಕೊಡಿಸಿದ್ರು. ಏನಾಯ್ತು ಅಂದ್ರೆ ಆ ಫರೋಹ ಆಕೆನ ಮದುವೆ ಮಾಡ್ಕೊಂಡ್ಬಿಟ್ಟಾಗ ಏನ್ ಮಾಡ್ದ, ರಾಜ ಮದುವೆ ಆಗಿರೋದು. ರಾಜ ಮದುವೆ ಅಂದ್ರೆ ತಮಾಷೆನಾ? ರಾಜ ಏನ್ ಮಾಡ್ದ, ವಿಪರೀತ ದಾನಗಳು ಮಾಡ್ದ ಅಬ್ರಹಾಮನಿಗೆ. ಒಂಟೆಗಳನ್ನ, ದನಗಳನ್ನ, ಕರುಗಳನ್ನ, ಆಮೇಲಿಂದ ಕುರಿಗಳನ್ನ, ದಾಸಿಯರನ್ನ ಸಿಕ್ಕಾಪಟ್ಟೆ ಬಹುಮಾನ ಕೊಟ್ಟ. ಆದ್ರೆ ಫರೋಹ ಮತ್ತೆ ಆ ಬಹುಮಾನ ಎಲ್ಲ ವಾಪಸ್ ತಗೊಂಡಿಲ್ಲ. ಕಳಿಸೋವಾಗ ಎಲ್ಲ ಎತ್ಕೊಂಡು ಹೋಗಿ ಫಸ್ಟ್ ಅನ್ನ ಹಂಗೆ ಕಳಿಸ್ಬಿಟ್ಟ.
ಆಗ ಅಬ್ರಹಾಮ್ ಮಾಡಿದಂಥ ತಪ್ಪಿಗೆ ತನಗಿದ್ದಂಥದ್ದೆಲ್ಲ ನಾಶ ಆಗ್ಬೋದಾಗಿತ್ತು. ಆ ದೇಶದವರು ಅಬ್ರಹಾಮನ್ನು ಕೊಂದಾಕಿ ಅವನ ಹೆಂಡತಿಯನ್ನು ಯಾರು ಅಪಹರಿಸಿ ಅವನ ಆಸ್ತಿ ಎಲ್ಲ, ಈಗಾಗಲೇ ಅಬ್ರಹಾಮ್ಗೆ ತುಂಬಾ ಆಸ್ತಿ ಇತ್ತು. ಅವನು ಊರ್ ದೇಶದಿಂದ ಕಾನಾನ್ ಪಟ್ಟಣಕ್ಕೆ ಹೋಗಿ ಕಾರಣದಿಂದ ಕಾನಾನಿಗೆ ಬರೋ ಅಷ್ಟರಲ್ಲೇ ಅಬ್ರಹಾಮ್ಗೆ ತುಂಬಾ ಆಸ್ತಿ ಇತ್ತು. ಅದನ್ನೆಲ್ಲ ಇವ್ರೇನ್ ಮಾಡ್ಬೋದಾಗಿತ್ತು, ಕಿತ್ಕೊಂಬೋದಾಗಿತ್ತು. ಆದ್ರೆ ಇವ್ರಿಗಿರುವಂತದ್ದು ನಾಶ ಆಗೋದಲ್ಲ. ಆದ್ರೆ ಅಬ್ರಹಾಮ್ ತಪ್ಪು ಮಾಡಿದ್ರು ಕೂಡ ತನ್ನ ತಪ್ಪಿನಿಂದ ತನಗಿದ್ದಂತ ಎಲ್ಲವೂ ನಾಶ ಆಗ್ಬೇಕಾಗಿದ್ದಂತ ಅವಕಾಶ ಇದ್ರೂ ಸಹ ಅದೆಲ್ಲದರಿಂದ ದೇವರು ತಪ್ಪಿಸಿ ಆ ಐಗುಪ್ತ ದೇಶದ ಅರಸನಿಂದನೇ ಇನ್ನೂ ಹೆಚ್ಚಿನ ಆಸ್ತಿಯನ್ನು ತನಗೆ ಕೂಡಿಸಿ ಅಲ್ಲಿಂದ ದೇವ್ರ ತಿರುಗಿ ವಾಪಸ್ ಕರ್ಕೊಂಡ್ ಬಂದ್ರು. ಹಲ್ಲೆಲೂಯ. ದೇವ್ರ ಕೃಪೆ ಎಷ್ಟು ದೊಡ್ಡದು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಅಬ್ರಹಾಮನು ದೇವರ ಚಿತ್ತದಲ್ಲಿ ನೆಲೆನಿಲ್ಲದೆ ದಾಟಿ ಹೋಗಿ ತಪ್ಪು ಮಾಡಿದನು, ವೈಫಲ್ಯವನ್ನು ಅನುಭವಿಸಿದನು. ದೇವರು ಸಹಾಯ ಮಾಡಿ ಅದರಿಂದ ಎದುರಾದಂಥ ಆಪತ್ತುಗಳನ್ನು ತನ್ನನ್ನು ಬಿಡಿಸಿ ತನಗೂ ತನ್ನ ಹೆಂಡತಿಗೂ ತನ್ನ ಆಸ್ತಿಗೂ ಯಾವ ನಷ್ಟವಾಗದೆ ಕಾಪಾಡಿ ಇನ್ನೂ ಅದಕ್ಕೆ ಹೆಚ್ಚಿನದನ್ನು ಕೂಡಿಸಿ ಅಲ್ಲಿಂದ ದೇವರು ಕರ್ಕೊಂಡು ಬಂದರು. ಹಲ್ಲೆಲೂಯ. ದೇವರ ಕೃಪೆ ಎರಳವಾದದ್ದು, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆದ್ರೆ ಇದರಿಂದ ನಾವೇನನ್ನು ತಿಳಿದುಕೊಳ್ಬೇಕು, ನಾವು ದೇವರ ಚಿತ್ತವನ್ನು ಮೀರಿ ಹೊರಟು ಹೋಗಬಾರದು. ದೇವರ ಚಿತ್ತದಲ್ಲಿ ನಾವು ನೆಲೆ ನಿಂತು ಜೀವಿಸಬೇಕು. ಒಂದು ವೇಳೆ ನಾವು ದೇವರ ಚಿತ್ತದಲ್ಲಿದ್ದಾಗ ನಮಗೆ ಸಮಸ್ಯೆಗಳು, ತೊಂದರೆಗಳು, ಬಾಧೆಗಳು ಬರೋದಿಲ್ಲ ಅಂತಲ್ಲ. ದೇವರ ಚಿತ್ತವಾಗಿದ್ರು ಬರಬಹುದು, ಆದರೂ ಸಹ ನಂಬಿಕೆಯಿಂದ ಅಲ್ಲಿರಬೇಕು. ದೇವರು ನಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಕೆಲ ಸಮಯ ದೇವರು ನಮಗೆ ವಾಗ್ದಾನ ಮಾಡಿದ ಸ್ಥಳದಲ್ಲಿ ನಮಗೆ ಬರೋ ಹಾಗೆ ಮಾಡ್ತಾರೆ. ಆದರೂ ಅದರಲ್ಲಿ ನಾವು ನಿಲ್ಲಬೇಕು. ಆಗ ನಾವು ದೇವರ ಮಹಿಮೆಯನ್ನು ಕಾಣ್ತೇವೆ. ಹಲ್ಲೆಲೂಯ. ಆದ್ರೆ ಐಗುಪ್ತ ದೇಶ ಚೆನ್ನಾಗಿದೆ, ಬೇರೆ ಯಾವುದೋ ಚೆನ್ನಾಗಿದೆ ಅಂತ ದಾಟಿ ಹೋದವೋ ಅಲ್ಲಿ ಎಷ್ಟೋ ಕಷ್ಟ, ನಷ್ಟ, ಬಾಧೆಗಳನ್ನ ಅನುಭವಿಸ್ಬೇಕಾಗತ್ತೆ. ಕಡೆಗೆ ಅದರಿಂದ ದೇವರೇ ತಿರ್ಗ ನಮ್ಗೆ ಬಿಡಿಸ್ಬೇಕಾಗತ್ತೆ. ಆದ್ರೆ ಅಷ್ಟೆಲ್ಲ ಪರಿಸ್ಥಿತಿಗೆ ನಾವು ಒಳಗಾಗದ ಹಾಗೆ ದೇವರ ಚಿತ್ತದಲ್ಲಿ ಕಷ್ಟನೋ ಸುಖನೋ ನಾವು ನಮ್ಮ ನಂಬಿಕೆಯಿಂದ ನಿಂತು ನಾವು ಜೀವಿಸುವಂತವರಾಗಿರಬೇಕು. ದೇವರು ನಮ್ಮನ್ನ ಎಲ್ಲವುಗಳಿಂದ ತಪ್ಪಿಸಿ ನಮ್ಮನ್ನು ಕಾದುಕೊಳ್ಳುವುದಕ್ಕೆ ಶಕ್ತನು. ಹಲ್ಲೆಲೂಯ. ಕರೆದಾತನು ನಂಬಿಗಸ್ತನು, ಆತನು ಕಾನಾನ್ ದೇಶದಲ್ಲಿ ನಮ್ಮನ್ನ ಕಾಪಾಡುವುದಕ್ಕೆ ಬಲ್ಲವನು. ಹಲ್ಲೆಲೂಯ. ನಾವು ಐಗುಪ್ತಕ್ಕೆ ಹೊರಟು ಹೋಗಬೇಕಾಗಿರೋ ಅಗತ್ಯವಿಲ್ಲ. ದೇವರ ಚಿತ್ತವನ್ನು ಮೀರಿ ಹೋಗಬೇಕಾಗಿರೋ ಅಗತ್ಯವಿಲ್ಲ. ದಾರಿ ತಪ್ಪಿ ಹೋಗಬೇಕಾಗಿರೋ ಅಗತ್ಯವಿಲ್ಲ. ನಾವಿರುವ ಸ್ಥಳದಲ್ಲಿ ದೇವರು ನಮ್ಮನ್ನು ನಡೆಸುವುದಕ್ಕೆ ಶಕ್ತನು. ಹಲ್ಲೆಲೂಯ. ಅಬ್ರಹಾಮನು ಮಾಡಿದಂತ ತಪ್ಪನ್ನ ನಾನು ನೀವು ಮಾಡದೆ ದೇವರ ಚಿತ್ತದಲ್ಲಿ ನೆಲೆ ನಿಂತುಕೊಳ್ಳೋಣ. ದೇವರಿಗೋಸ್ಕರವೇ ನಮ್ಮನ್ನು ಒಪ್ಪಿಸಿಕೊಂಡು ಜೀವಿಸೋಣ. ಐಗುಪ್ತ ದೇಶಕ್ಕೆ ಅಬ್ರಹಾಂ ಹೊರಟು ಹೋಗೋದಕ್ಕೆ ಕಾರಣ ಏನಂತಂದ್ರೆ, ಐಗುಪ್ತ ದೇಶದಲ್ಲಿ ಚೆನ್ನಾಗಿ ನೀರಿತ್ತು, ಕಾನಾನ್ ದೇಶದಲ್ಲಿ ಬರ ಇತ್ತು. ಬೆಂಗಳೂರಲ್ಲಿ ನೀರಿಲ್ಲ, ಮಂಡ್ಯಕ್ಕೆ ಹೋದ್ರೆ ಕಾವೇರಿ ಹೊಳೆ ಇದೆ, ಅಲ್ಲಿ ಹೋಗ್ಬಿಡೋಣ ಅನ್ನೋ ಥರ ಅನ್ಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋದ. ಆದ್ರೆ ತನಗೆ ಅಲ್ಲಿ ಒಳ್ಳೇದಾಯ್ತಾ? ತನಗೆ ಸಂಬಂಧಪಟ್ಟ ಎಲ್ಲವುಗಳಿಗೂ ಕುತ್ತು ಬಂತು. ಇಲ್ಲಿದ್ರೆ ಕುಡಿಯೋದಕ್ಕೆ ನೀರಿಲ್ದರ ನಮ್ಮ ಪಶುಗಳೆಲ್ಲ ಸತ್ತೋಗುತ್ತೆ, ನಾವು ಸತ್ತೋಗ್ತೀವಿ ಅಂತ ಅಲ್ಲೋದ. ಆದ್ರೆ ಅಲ್ಲೋದ್ರೆ ಏನ್ ಜೀವ ಬಂತ? ಅಲ್ಲೋದ್ರೆ ಸಾಯ್ಬೇಕಾದ್ರೆ ಪರಿಸ್ಥಿತಿ ಬಂತು. ಆದ್ರೆ ಇಲ್ಲಿದ್ದರೆ ಆ ಬರದಲ್ಲಿಯೂ ದೇವರು ತನ್ನನ್ನು ತನಗಿದ್ದಂತ ಎಲ್ಲವನ್ನ ಕಾಪಾಡೋದಕ್ಕೆ ದೇವರಿಂದ ಆಗ್ತಾ ಇತ್ತು. ಅನೇಕ ಸಮಯ ನಾವು ಏನಕ್ಕೆ ನಷ್ಟ ಕಷ್ಟಗಳು ಒಳಗಾಗಿ ಎಲ್ಲವನ್ನು ಕಳ್ಕೊಳ್ತೀವಿ ಅಂತಂದ್ರೆ ದೇವರ ಚಿತ್ತವನ್ನು ಮೀರಿ ಹೊರಟು ಹೋಗ್ತೀವಿ. ದೇವರ ಸಹಾಯವನ್ನು ಬಯಸೋದಿಲ್ಲ. ಲೋಕದಲ್ಲಿ ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಿಸೋದ್ ನೋಡಿ ಅಲ್ಲಿ ಹೋದ್ರೆ ಚೆನ್ನಾಗಿ ಆಗ್ಬೋದು ಅಂತ ಅನ್ಕೊಂಡು ಅಲ್ಲಿ ಹೋಗ್ಬಿಡ್ತೀವಿ. ಕಡೆಗೇನಾಗುತ್ತೆ, ಎಲ್ಲ ನಷ್ಟ ಆಗುತ್ತೆ. ಆದ್ರೆ ಆ ರೀತಿಯಾಗಿ ಅಲ್ಲದೆ ಕಷ್ಟವಿದ್ರೂ ಸಹ ದೇವರಿಗೆ ನಾವು ಒಪ್ಪಿಸಿಕೊಟ್ಟು ದೇವರನ್ನೇ ನಿರೀಕ್ಷಿಸಿ ನಾವು ಜೀವಿಸುವಾಗ ನಾವಿರುವ ಸ್ಥಳದಲ್ಲಿ ನಮ್ಮನ್ನು ಪೋಷಿಸುವುದಕ್ಕೆ, ಬೆಳೆಸುವುದಕ್ಕೆ ದೇವರಿಗೆ ಸಾಧ್ಯ. ಹಲ್ಲೆಲೂಯ. ಆ ರೀತಿಯಾಗಿ ಜೀವಿಸುವುದಕ್ಕೆ ನಮ್ಮೆಲ್ಲರಿಗೂ ದೇವರು ಸಹಾಯವನ್ನು ಮಾಡಲಿ, ನಮ್ಮನ್ನು ಬಲಪಡಿಸಲಿ. ಅಬ್ರಹಾಮನಲ್ಲಿ ವೈಫಲ್ಯ ಉಂಟಾಯಿತು, ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸಿದರು. ನಮ್ಮಲ್ಲಿಯೂ ವೈಫಲ್ಯಗಳು ಉಂಟಾಗಬಹುದು, ಆದರೆ ದೇವರು ತನ್ನ ಕೃಪೆಯನ್ನು ನಮಗೆ ಎಂದಿಗೂ ಅನುಗ್ರಹಿಸುತ್ತಾರೆ. ಆದ್ರೆ ಹಂಗಂತ ಹೇಳಿ ದೇವರ ಕೃಪೆ ಇದೆ ಅಂತ ಹೇಳಿ ನಾವು ಮನಸ್ಸಿಗೆ ಬಂದ ಹಾಗೆಲ್ಲ ದೇವ್ರ ಕೃಪೆನ ದುರುಪಯೋಗ ಮಾಡಿಕೊಂಡು, ದೇವರು ಕೊಟ್ಟಂತ ಅವಕಾಶಗಳನ್ನ ನಾವು ದುರುಪಯೋಗ ಮಾಡಿಕೊಂಡು ನಾವು ನಡೆದರೆ ಒಂದಲ್ಲ ಒಂದು ದಿವಸ ಆ ಅವಕಾಶ ಕಡೆ ಅವಕಾಶವಾಗಿ ಬಿಡುತ್ತೆ. ದೇವ್ರ ಕೃಪೆ ಇದೆ ಅಂದಿದ್ ಮಾತ್ರಕ್ಕೆ ನಾವು ಮಾಡೋದೆಲ್ಲ ಮಾಡಿ ಹೋಗ್ತಾ ಇದ್ರು ದೇವರು ಬಾ ಮಗನೇ ಅಂತ ಕರೀತಾ ಇರ್ತಾರೆ ಅಂತ ಅರ್ಥ ಅಲ್ಲ. ಒಂದಲ್ಲ ಒಂದು ದಿವಸ ನಾವು ಮಾಡುವಂತ ಫಲವನ್ನು ಎದುರಿಸಬೇಕಾಗುತ್ತೆ. ಅದರಿಂದ ಕಾಲ ಮುಗಿಯುವುದಕ್ಕಿಂತ ಮುಂಚೆ, ಕೃಪಾ ಕಾಲ ನಮ್ಮಿಂದ ತೆಗೆದು ಹಾಕಲ್ಪಡುವುದಕ್ಕಿಂತ ಮುಂಚೆ ನಾವು ದೇವರೊಟ್ಟಿಗೆ ಸಮಾಧಾನವಾಗಿ ಬಿಡಬೇಕು, ದೇವರೊಟ್ಟಿಗೆ ಒಂದಾಗಿ ಬಿಡಬೇಕು, ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಜೀವಿಸಬೇಕು. ಹಲ್ಲೆಲೂಯಾ.